We'll continue with the ATMs, automated teller machines. You all are aware of how an ATM will be used, how ATMs will help the account holders to withdraw their monies, and nowadays even you have deposits that can be made through the ATMs, and you can drop even the checks in the box prescribed for the dropping the checks in the ATM centers. So you already know it about automated teller machine ATM. These are the electronic machines which are operated by a customer himself to deposit or to withdraw cash from the. So there are two options now. Either you can deposit or you can withdraw. When check dropping facility is also been provided. For using an ATM, customer has to obtain an ATM card from the bank. So bank ಇಂದ ATM ಕಾರ್ಡ್ ಅನ್ನ ತಗೊಳ್ಳುವಂಥದ್ದು ಒಂದು ಕಂಪಲ್ಸರಿ ಪ್ರೊಸೀಜರ್ ATM ಅನ್ನ ಯೂಸ್ ಮಾಡೋದಕ್ಕೆ. Next, ATM ಅನ್ನೋದು it is like a plastic card. So you all would have seen your debit cards is nothing but the ATM cards. So it's a plastic card, magnetically coded. It can be easily read by the machine. So this is what is an ATM. ATM andre it is a machine, electronic machine wherein customer amount anna kuda amount deposit ಮಾಡೋ machines ಇದೆ. Amount normal ATM is amount withdrawal machine. ನೀವು ಅದರಲ್ಲಿ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಬಹುದು. ನಿಮ್ಮ ಸ್ಟೇಟ್ಮೆಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬಹುದು. ಮಿನಿ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್ ಅನ್ನ ಕೂಡ ಚೆಕ್ ಮಾಡಬಹುದು. ಸೊ ದೀಸ್ ಆರ್ ದ ಸರ್ವಿಸಸ್. ಈ ATM ಅನ್ನ ಯೂಸ್ ಮಾಡೋದಕ್ಕೆ ನಿಮ್ಮ ಹತ್ರ ಮೇನ್ ಆಗಿ ಏನಿರಬೇಕು, ಯು ನೀಡ್ ಟು ಹ್ಯಾವ್ ದ ATM ಕಾರ್ಡ್ ವಿಚ್ ಇಸ್ ಅ ಪ್ಲಾಸ್ಟಿಕ್ ಕಾರ್ಡ್ ಇಶ್ಯೂಡ್ ಬೈ ದ ಬ್ಯಾಂಕ್. ನೆಕ್ಸ್ಟ್ ಆರ್ ಅಡ್ವಾಂಟೇಜಸ್ ಆಫ್ ATM. ಸೊ ATM ನ ಅಡ್ವಾಂಟೇಜ್ ಏನು? ಇಟ್ ಪ್ರೊವೈಡ್ಸ್ 24 hours ಆಫ್ ಸರ್ವಿಸ್. ಈಗ ಬ್ಯಾಂಕಿಂದನೇ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಬೇಕು ಅಂದ್ರೆ ಬ್ಯಾಂಕಿಂಗ್ ಅವರ್ಸ್ ಅಲ್ಲೇ ಹೋಗ್ಬೇಕು, ಅದೇ ಟೈಮ್ಗೆ ನಾವು ಅಮೌಂಟ್ ಅನ್ನ ವಿತ್ಡ್ರಾ ಮಾಡಬೇಕಾಗುತ್ತೆ. ಬಟ್ ಅದೇ ATM ಅಂದ್ರೆ ಇಟ್ ಇಸ್ ಅವೈಲಬಲ್ 24 hours. ಎನಿ ಟೈಮ್ ಯು ವಾಂಟ್ ಯು ಕ್ಯಾನ್ ಗೋ ಅಂಡ್ ಯೂಸ್ ದ ಸರ್ವಿಸ್ ಆಫ್ ದಿ ATM. Convenience to bank's customer. So ATMs will provide what? It will provide convenience to the bank customer because it is available in many places. Wherever you go, you can find an ATM, and it is convenient because anytime you want, you can withdraw the money. ATM reduces the workload of bank's staff. See, usually before introducing the ATM cards and all, bank ಅಲ್ಲಿ ತುಂಬಾ ಕೆಲಸ ಇರುತ್ತೆ. ಏನಂದ್ರೆ ಅಮೌಂಟ್ ಅನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಮತ್ತೆ ಅಮೌಂಟ್ ಅನ್ನ ಕೊಡೋದು. ಇದಕ್ಕೇನೆ ಈವನ್ ಕೂಪನ್ ಸಿಸ್ಟಮ್ ಅನ್ನ ಕೂಡ ಇಟ್ಟಿರ್ತಾರೆ ಬ್ಯಾಂಕ್ಸ್ ನಲ್ಲಿ. ಒಂದು ಕೂಪನ್ ನಿಮ್ಗೆ ಅಮೌಂಟ್ ಡೆಪಾಸಿಟ್ಗೆ, ಇನ್ನೊಂದು ಕೂಪನ್ ಅಮೌಂಟ್ ವಿತ್ಡ್ರಾವಲ್ಗೆ. ಆ ಒಂದು ಕೂಪನ್ ಅನ್ನ ತಗೊಂಡು ನೀವು ವೆಯ್ಟ್ ಮಾಡಿ ನಿಮ್ಮ ಒಂದು ನಂಬರ್ ಅನ್ನ ಕರೆದ ಮೇಲೆ ನೀವು ಹೋಗಿ, ಇವನ್ now also it is there, but the extent to what it is there now is reduced compared to previous. ಸೊ ನಿಮ್ಗೆ ತುಂಬಾನೇ ಟೈಮ್ ಸೇವ್ ಆಗುತ್ತೆ. ಬ್ಯಾಂಕ್ ನಾವು ಕೂಡ ವರ್ಕ್ ಲೋಡು ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ ಸ್ಟೇಟ್ಮೆಂಟ್ ಕೂಡ ಆಟೋಮೆಟಿಕ್ ಸಿಸ್ಟಮ್ ಜನರೇಟೆಡ್ ಆಗಿರುತ್ತೆ. ಮತ್ತೆ ಬ್ಯಾಂಕ್ ನಲ್ಲಿ ಕ್ಯೂ ಕಡಿಮೆ ಆಗುತ್ತೆ. ಜಾಸ್ತಿ ಜನ ಗುಂಪುಕೂಡೋದು, ಕ್ಯೂ ಆಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಇಟ್ ವಿಲ್ ರೆಡ್ಯೂಸ್ ದ ವರ್ಕ್ ಲೋಡ್. ATMs ಇರೋದ್ರಿಂದ ಯಾರು ಕೂಡ ಕ್ಯಾಶ್ ವಿತ್ಡ್ರಾವಲ್ಸ್ಗಾಗ್ಲಿ, ಮೋಸ್ಟ್ ಆಫ್ ಇಟ್ ಕ್ಯಾಶ್ ಡೆಪಾಸಿಟ್ಸ್ಗಾಗ್ಲಿ ಯಾರು ಕೂಡ ಬ್ಯಾಂಕ್ಗೆ ಹೋಗೋದಿಲ್ಲ. ಅದರಿಂದ ಏನಾಗುತ್ತೆ, ಬ್ಯಾಂಕ್ ವರ್ಕ್ ಲೋಡು ಕಡಿಮೆ ಆಗುತ್ತೆ. ATM ಪ್ರೊವೈಡ್ ಸರ್ವಿಸ್ ವಿತೌಟ್ ಎನಿ ಎರರ್. ಸಾಮಾನ್ಯಕ್ಕೆ ಯಾವುದೇ ಒಂದು ಎರರು ಆಗೋದಿಲ್ಲ. ಏನಾದ್ರೂ ಸಿಸ್ಟಮ್ ಕೆಲವೊಂದ್ಸಲ ATM ಹಾಳಾಗಿರುತ್ತೆ, ಆವಾಗ ಕಸ್ಟಮರ್ಸ್ಗೆ ಇನ್ಕನ್ವೀನಿಯಂಟ್ ಆಗುತ್ತೆ. ಇಲ್ಲ ಸರ್ವರ್ ಡೌನ್ ಇದ್ದಾಗ ಒಂದೊಂದ್ಸಲ ಆಗೋದಿಲ್ಲ ಸರಿಯಾಗಿ ಕ್ಯಾಶ್ ವಿತ್ಡ್ರಾವಲ್ಸ್. ಕೆಲವೊಂದ್ಸಲ ವೆರಿ ರೇರ್, ಸಮ್ಟೈಮ್ಸ್ ಇಟ್ ವಿಲ್ ಶೋ ಅಮೌಂಟ್ ಡಿಡಕ್ಟ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ, ಬಟ್ ಅಮೌಂಟೇ ಬಂದಿರೋದಿಲ್ಲ. ಮತ್ತೆ ಏನಾದ್ರು ಮಿಸ್ಟೇಕ್ಸ್ ಆಗಿ 2-3 ಸಲಕ್ಕಿಂತ ಹೆಚ್ಚಿಗೆ ನಾವು ಟ್ರೈ ಮಾಡಕ್ ಹೋದಾಗ ಕಾರ್ಡ್ ಬ್ಲಾಕ್ ಆಗುತ್ತೆ. ಅದೆಲ್ಲ ಇಟ್ ಈಸ್ ಎರರ್ ಫ್ರಮ್ ಅವರ್ ಸೈಡ್. ಸಮ್ಟೈಮ್ಸ್ ಡ್ಯೂ ಟು ATM machine hangout, or if the machine is not proper, sometimes there may be error, but most of the time there will not be error. ATM provides errorless service. ATM is very beneficial for travelers. ಈಗ ದುಡ್ಡನ್ನ ಕ್ಯಾರಿ ಮಾಡೋದು ಇಟ್ ಇಸ್ ರಿಸ್ಕಿ. ದೇರ್ ಆರ್ ಚಾನ್ಸಸ್ ದಟ್ ಯು ಮೇ ಲೂಸ್ ದ ಮನಿ. ATM ಕಾರ್ಡ್ ಲೂಸ್ ಆಗ್ಬೋದು, ಬಟ್ ATM ಕಾರ್ಡ್ ಲೂಸ್ ಆಯ್ತು ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ
ಕಸ್ಟಮರ್ ಕೇರ್ಗೆ ಬ್ಯಾಂಕ್ನ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ ಕಾರ್ಡನ್ನು ಬ್ಲಾಕ್ ಮಾಡಿಸಿ ಡ್ಯೂಪ್ಲಿಕೇಟ್ ಕಾರ್ಡನ್ನು ಇಶ್ಯೂ ಮಾಡಿಕೊಂಡು ನಿಮ್ಮ ಅಕೌಂಟಲ್ಲಿ ಇರೋ ಅಮೌಂಟನ್ನು ನೀವು ಯೂಸ್ ಮಾಡ್ಕೋಬೋದು. ಬಟ್ ಆದರೆ ಅಮೌಂಟ್ ಕಳೆದೋದ್ರೆ ಯು ಕೆನಾಟ್ ಗೆಟ್ ಇಟ್ ಬ್ಯಾಕ್. ಸೊ ಇಟ್ ಈಸ್ ಅ ಡಿಫಿಕಲ್ಟ್ ಪ್ರೊಸೀಜರ್. ಸೊ ಟ್ರಾವೆಲರ್ಸ್ಗೆ ಎಕ್ಸ್ಪೆಷಲಿ ಅಮೌಂಟ್ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದಾಗ ಅವರು ATM ಕಾರ್ಡ್ಸನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಸ್ ATM may give customers new currency notes. ಮೋಸ್ಟ್ ಆಫ್ ದ ಟೈಮ್ ನೀವು ATM ಮೆಷಿನಿಂದ ನೋಟ್ಸ್ ಅನ್ನ ವಿತ್ಡ್ರಾ ಮಾಡಿದಾಗ ಯಾವಾಗಲೂ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಹೊಸ ನೋಟ್ಸೇ ಬರುತ್ತೆ. ನೆಕ್ಸ್ಟ್ ATM ಪ್ರೊವೈಡ್ಸ್ ಪ್ರೈವಸಿ ಇನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಸೊ ನಿಮ್ಗೆ ಪ್ರೈವಸಿ ಇರುತ್ತೆ ನಿಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗೆ. ಅಟ್ ಎ ಟೈಮ್ ಒಬ್ರು ಮಾತ್ರ ಒಳಗೆ ಹೋಗ್ತಾರೆ. ಸೊ ವಾಟ್ ಎವರ್ ಯು ವಿತ್ಡ್ರಾ ಯು ಡೆಫಿನೆಟ್ಲಿ ಹ್ಯಾವ್ ಅ ಪ್ರೈವಸಿ ವಿತ್ ಯುವರ್ ಅಕೌಂಟ್ ಸ್ಟೇಟ್ಮೆಂಟ್ಸ್. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ATM. ನೆಕ್ಸ್ಟ್ ಇಸ್ ಡಿಸ್ಅಡ್ವಾಂಟೇಜಸ್. ಸಿಸ್ಟಮ್ ಫೇಲ್ಯೂರ್. ನಾನು ಹೇಳ್ದಂಗೆ ಕೆಲವೊಂದ್ಸಲ ಮೆಷಿನ್ಸು ವರ್ಕ್ ಆಗಲ್ಲ, ಸರ್ವರ್ ಡೌನ್ ಇರುತ್ತೆ, ಕೆಲವೊಂದ್ಸಲ ಆಕ್ಸೆಪ್ಟ್ ಆಗೋದಿಲ್ಲ, ಎಷ್ಟೊಂದು ಕಡೆ ಎಲ್ಲಿ ಹೋದ್ರೂ ಔಟ್ ಆಫ್ ಸರ್ವಿಸ್ ಅಂತ ಹಾಕ್ಬಿಟ್ಟಿರ್ತಾರೆ. ಮತ್ತೆ ಒಂದೊಂದ್ಸಲ ಅಮೌಂಟ್ ಇರೋದಿಲ್ಲ ATM ನಲ್ಲಿ, ಅಮೌಂಟ್ ಖಾಲಿ ಆಗಿರುತ್ತೆ. ಪೀಕ್ ಟೈಮ್ಗಳಲ್ಲಿ ನೋಡಿದಾಗ ನೀವು ಆ ಮೆಷಿನ್ ಅಲ್ಲಿ ಅಮೌಂಟ್ ಇನ್ಸಫಿಷಿಯಂಟ್ ಅಮೌಂಟ್ ಅಂತ ಬರುತ್ತೆ. ಮತ್ತೆ ನಿಮಗ ಬೇಕಾಗಿರುವಂತಹ ಡಿನಾಮಿನೇಷನ್ ಬರಲ್ಲ. ಬರೀ 2000 rupees ನೋಟ್ಸ್ ಅವೈಲಬಲ್ ಇರುತ್ತೆ, ಕೆಲವೊಂದ್ಸಲ ಬರೀ 500 ಇರುತ್ತೆ. ಸೊ ದೀಸ್ ಆರ್ ಸಮ್ ಸಿಸ್ಟಮ್ ಫೇಲ್ಯೂರ್ಸ್. ನೆಕ್ಸ್ಟ್ ಚಾನ್ಸಸ್ ಆಫ್ ಫರ್ಗೆಟಿಂಗ್ ದ ಪಿನ್. ಈಗ ಒಂದು ಕಾಮನ್ ಪಿನ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಯು ವಿಲ್ ಡೆಫಿನೆಟ್ಲಿ ರಿಮೆಂಬರ್. ಕೆಲವೊಂದ್ಸಲ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಹೊಸ ಡೆಬಿಟ್ ಕಾರ್ಡ್ ಬಂದಿರುತ್ತೆ, ರೀಸೆಂಟ್ ಆಗಿ ಪಿನ್ ಚೇಂಜ್ ಮಾಡಿರ್ತೀರಾ, ಮರ್ತು ಹೋಗ್ಬಿಟ್ಟಿರ್ತೀರಾ. ಅಂತ ಟೈಮಲ್ಲಿ ಏನಾಗುತ್ತೆ, ಬ್ಲಾಕ್ ಆಗೋಗುತ್ತೆ. ಏನಾದ್ರು ಟ್ರಯಲ್ ಅಂಡ್ ಎರರ್ ಮಾಡಕ್ ಹೋದ್ವಿ, ಮರ್ತೋಗಿದೀವಿ, ಒಂದ್ 2 ನಂಬರ್ ನೆನಪಿದೆ, 2 ನಂಬರ್ ನೆನಪಿಲ್ಲ, ಲಾಸ್ಟ್ ನಂಬರ್ ಕನ್ಫ್ಯೂಸ್ ಆಗ್ತಿದೆ ಅಂತೆಲ್ಲ ಏನಾದ್ರು 2 ಸಲ 3 ಸಲಕ್ಕಿಂತ ಜಾಸ್ತಿ ರಾಂಗ್ ಪಿನ್ ಕೊಟ್ವಿ ಅಂತಂದ್ರೆ ಕಾರ್ಡ್ ಬ್ಲಾಕ್ ಆಗುತ್ತೆ. ಮತ್ತೆ ಕೆಲವೊಬ್ರು ಇವನ್ ATM ಕಾರ್ಡ್ಸ್ ಅನ್ನ ಕೂಡ ಹ್ಯಾಕ್ ಮಾಡುವಂತವ್ರು ಇರ್ತಾರೆ. ಯು ನೀಡ್ ಟು ಬಿ ಕೇರ್ಫುಲ್ ಅಬೌಟ್ ಇಟ್. ಕಾಸು ಕಡಿಮೆ ಇದ್ರೆ, ದುಡ್ಡು ಕಡಿಮೆ ಇದ್ರೆ ATM ನಲ್ಲಿ ಯಾವಾಗ್ಲೂ ಕೂಡ ಇಟ್ ಇಸ್ ಅ ಡಿಸ್ಅಡ್ವಾಂಟೇಜ್. ಅಂಡ್ ಕಾಸ್ಟ್, ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಕೂಡ ಅವರು ಡಿಡಕ್ಟ್ ಮಾಡ್ತಾರೆ. ಈಗ ಬ್ಯಾಂಕ್ನವರು ಬೇರೆ ಬ್ಯಾಂಕ್ ATMsಗೆ ಹೋಗಿ ನಾವು ಕಾರ್ಡ್ ಯೂಸ್ ಮಾಡಿದಾಗ ಅಥವಾ ಮೋರ್ ದೆನ್ 3 ಸ್ಟೇಟ್ಮೆಂಟ್ಸ್ ಇನ್ ಅ ಮಂತ್ ಆದಾಗ there will be some service charges. So that is nothing but a cost towards using the ATM card. ಮತ್ತೆ ಆನ್ಯುವಲ್ ಚಾರ್ಜಸ್ ಅನ್ನು ಕೂಡ ಬ್ಯಾಂಕ್ ಕಲೆಕ್ಟ್ ಮಾಡ್ಕೊಂತಾರೆ. ATM ಕಾರ್ಡ್ಸ್ ಅನ್ನ ಅಥವಾ ಡೆಬಿಟ್ ಕಾರ್ಡ್ಸ್ ಅನ್ನ ಯೂಸ್ ಮಾಡೋದಕ್ಕೋಸ್ಕರ we have to pay the bank certain annual charges. ಮತ್ತೆ ಬೇರೆ ATMs ಅಲ್ಲಿ ನಮ್ಮ ಕಾರ್ಡ್ ಅನ್ನು ಸ್ವೈಪ್ ಮಾಡಿದಾಗ ಆ ಟ್ರಾನ್ಸಾಕ್ಷನ್ಸ್ಗೂ ಕೂಡ ಅವರು ಚಾರ್ಜಸ್ ಅನ್ನ ಇಂಪೋಸ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಗೆ ಡೆಬಿಟ್ ಕಾರ್ಡ್ಸ್. ಡೆಬಿಟ್ ಕಾರ್ಡ್ ಅಂತಂದ್ರೆ ಇಟ್ ಈಸ್ ಅ ಪ್ಲಾಸ್ಟಿಕ್ ಕಾರ್ಡ್, ರಿಸೆಂಬಲ್ಸ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎರಡು ಒಂದೇ ತರ ಇರುತ್ತೆ. ಏನು ಅಂತಂದ್ರೆ ಫೀಚರ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಔಟ್ಲುಕ್ ಆಫ್ ದ ಕಾರ್ಡ್ ವಿಲ್ ಮೋರ್ ಆರ್ ಲೆಸ್ ಬಿ ದ ಸೇಮ್. Debit cards are directly linked to a cardholder's bank account. Whenever a cardholder withdraws money from an ATM or uses the debit card for making payment, his or her account balance will automatically reduced. Debit card ಅಂದ್ರೆ ಏನು? It is just an indication of your account. ನಿಮ್ಮ ಒಂದು ಅಕೌಂಟ್ ಅನ್ನ ಬೆಂಬಲಿಸೋ ಹಾಗೆ ಅಥವಾ ರಿಲೇಟೆಡ್ ಟು ಯುವರ್ ಅಕೌಂಟ್, ನಿಮ್ಮ ಅಕೌಂಟ್ಗೆ ಇರುವಂತಹ ಒಂದು ವಾಟ್ ಎವರ್ ದ ಅಮೌಂಟ್ ಅವೈಲಬಲ್ ಇನ್ ಯುವರ್ ಅಕೌಂಟ್, ಇದೊಂದು ಮೀಡಿಯಂ ಅಷ್ಟೇ. ನಿಮ್ಗೆ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡನ್ನ ಬಳಸ್ಕೊಳ್ಳೋದಕ್ಕೆ ನೀವು ಯೂಸ್ ಮಾಡುವಂತಹ ಒಂದು ಮೀಡಿಯಂ ಅನ್ನು ನಾವು ಡೆಬಿಟ್ ಕಾರ್ಡ್ ಅಂತ ಕರಿತೀವಿ. ಅದು ಒಂದು ಪ್ಲಾಸ್ಟಿಕ್ ಕಾರ್ಡು, ಮತ್ತೆ ನಿಮ್ಮ ಅಕೌಂಟ್ ಒಂದಿಗೆ ಡೈರೆಕ್ಟ್ ಆಗಿ ಅದು ಲಿಂಕ್ ಆಗಿರುತ್ತೆ. ಸೊ ಯಾವಾಗಾದ್ರೂ ನೀವು ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ರಿ ಅಥವಾ ಈಗೆಲ್ಲ ಆನ್ಲೈನ್ ಪೇಮೆಂಟ್ ಅಲ್ಲಿ ಡೆಬಿಟ್ ಕಾರ್ಡ್ ಮೂಲಕ ಕೂಡ ಪೇಮೆಂಟ್ ಮಾಡ್ಬೋದು. ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಅಥವಾ ಎನಿ ಎಕ್ಸ್ಪೆಂಡಿಚರ್, ಪೇಯಿಂಗ್ ಯುವರ್ LIC ಪ್ರೀಮಿಯಂ ಆಗಿರ್ಬೋದು. ಸೊ ಇವನ್ ಯುವರ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ನಾವು ಕ್ಯಾನ್ ಬಿ ಪೇಡ್ ಥ್ರೂ ಆನ್ಲೈನ್. ದೇರ್ ಆರ್ ಮೆನಿ ಸರ್ವಿಸಸ್ ದಟ್ ಇಸ್ ಅವೈಲಬಲ್. ಸೊ ನೀವು ಏನೇ ಪೇಮೆಂಟ್ ಮಾಡಿದ್ರು ಕೂಡ ಅದು ನಿಮ್ಮ ಅಕೌಂಟ್ ಇಂದ ಲೆಸ್ ಆಗುತ್ತೆ. ಇನ್ ಕೇಸ್ ನೀವು ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಂಡ್ರೆ ಅಮೌಂಟ್ ನಿಮ್ಮ ಅಕೌಂಟ್ ಕ್ರೆಡಿಟ್ ಆದ್ರೆ ನಿಮ್ಮ ಬ್ಯಾಲೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ವಿತ್ಡ್ರಾ ATM ಇಂದ ಅಮೌಂಟ್ ವಿತ್ಡ್ರಾ ಮಾಡಿದ್ರು ಕೂಡ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಸೊ ನೀವು ಡೆಬಿಟ್ ಕಾರ್ಡ್ ಅನ್ನ ಯಾವಾಗೆಲ್ಲ ಯೂಸ್ ಮಾಡ್ತೀರೋ ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ರೆಡ್ಯೂಸ್ ಆಗೋ ಅಮೌಂಟ್ ನಿಮ್ಗೆ ನಿಮ್ಮ ಅಕೌಂಟ್ ನಲ್ಲೂ ಕೂಡ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಸ್ಪೆಂಡ್ ಮಾಡುವಂತಹ ಅಮೌಂಟ್ ನಿಮ್ಮ ಅಕೌಂಟ್ ಇಂದ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಯೋರ್ ಅಕೌಂಟ್. ನೆಕ್ಸ್ಟ್ ಇಸ್ ಅಡ್ವಾಂಟೇಜ್ ಆಫ್ ಡೆಬಿಟ್ ಕಾರ್ಡ್. ಇಟ್ ಈಸ್ ಅ ಪ್ರೀಪೇಯ್ಡ್ ಕಾರ್ಡ್, ಇದು ಪೋಸ್ಟ್ ಪೇಯ್ಡ್ ಅಲ್ಲ. ಓಕೆ, ಪ್ರೀಪೇಯ್ಡ್, ಮೊದಲೇ ಅಕೌಂಟ್ ಅಲ್ಲಿ ದುಡ್ಡು ಇಟ್ಕೊಂಡು ನೀವು ಯೂಸ್ ಮಾಡಿ.
ಇಲ್ಲ ನನ್ನ ಹತ್ರ ಅಕೌಂಟ್ ಅಲ್ಲಿ ದುಡ್ಡಿಲ್ಲ 3 ತಿಂಗಳಾದ್ಮೇಲೆ ನಾನು ಇವಾಗ ಯೂಸ್ ಮಾಡ್ಕೊಂತೀನಿ 3 ತಿಂಗಳಾದ್ಮೇಲೆ ಡೆಪಾಸಿಟ್ ಮಾಡ್ತೀನಿ ಅಂದ್ರೆ ಅದು ಆಗ ನೀವು ಕ್ರೆಡಿಟ್ ಕಾರ್ಡ್ ತಗೋಬೇಕು. ಡೆಬಿಟ್ ಕಾರ್ಡ್ ಅಂದ್ರೆ ಪ್ರೀಪೇಡ್, ಮೊದಲು ಅಕೌಂಟ್ ಅಲ್ಲಿ ದುಡ್ಡು ಇಡಬೇಕು, ಆಮೇಲೆ ನೀವು ಕಾರ್ಡ್ ಅನ್ನ ಯೂಸ್ ಮಾಡಬೇಕು. ಸೊ ದಟ್ ಈಸ್ ದ ಒನ್ ಅಡ್ವಾಂಟೇಜ್. ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಸಾಲದ ಹೊರೆ ಇರುತ್ತೆ, ನಿಮ್ಮ ಹತ್ರ ಎಷ್ಟಿರುತ್ತೋ ನಿಮ್ಮ ಅಕೌಂಟ್ ಅಲ್ಲಿ ನೀವೆಷ್ಟು ದುಡ್ಡನ್ನ ಸಂಗ್ರಹಿಸಿ ಇಟ್ಟಿದ್ದೀರೋ ಅಷ್ಟು ದುಡ್ಡನ್ನ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ನಿಮ್ಗೆ ಡೆಬಿಟ್ ಕಾರ್ಡ್ ಮೂಲಕ ಅವಕಾಶ ಇದೆ. ಇದೊಂದು ಪ್ರೀಪೇಡ್ ಕಾರ್ಡ್. ಅಮೌಂಟ್ ಅಕೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ರಿ, ಡೆಪಾಸಿಟ್ ಮಾಡಿ, ಆಮೇಲೆ ನಿಮ್ಗೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೀವು ಅಮೌಂಟ್ ಅನ್ನ ಯೂಸ್ ಮಾಡಿ. ನಾಮಿನಲ್ ಫೀಸ್, ಡೆಬಿಟ್ ಕಾರ್ಡ್ಗೆ ಚಾರ್ಜಸ್ ಅನ್ನ ಹಾಕ್ತಾರೆ ಬ್ಯಾಂಕು, ಆದ್ರೆ ವೆರಿ ವೆರಿ ನಾಮಿನಲ್, ತುಂಬಾ ಕಡಿಮೆ ಅಮೌಂಟ್, ವರ್ಷಕ್ಕೆ ತುಂಬಾ ಕಡಿಮೆ ಅಮೌಂಟ್ ಅನ್ನ ಬ್ಯಾಂಕ್ಗಳು ಚಾರ್ಜ್ ಮಾಡ್ತಾರೆ. ಮತ್ತೆ ಕೈಯಲ್ಲಿ ಡೆಬಿಟ್ ಕಾರ್ಡ್ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಕೈಯಲ್ಲಿ ದುಡ್ಡು ಇರೋ ಅಷ್ಟೇ ಫ್ಲೆಕ್ಸಿಬಿಲಿಟಿ ಇರುತ್ತೆ ನಿಮ್ಗೆ ಯೂಸ್ ಮಾಡೋದಕ್ಕೆ. ಅಯ್ಯೋ ನನ್ ದುಡ್ಡು ತಂದಿಲ್ಲ, ನನ್ನ ಹತ್ರ ಬರೀ ಡೆಬಿಟ್ ಕಾರ್ಡ್ ಇದೆ ಅಂತ ವರಿ ಮಾಡ್ಕೊಳ್ಳೋರು ಯಾರು ಇಲ್ಲ. ಈಗ ATMಗೆ ಹೋಗಿ ದುಡ್ಡನ್ನ ಡ್ರಾ ಮಾಡೋದಕ್ಕೆ ಡೆಬಿಟ್ ಕಾರ್ಡ್ ಅಂತಲ್ಲ, ಡೈರೆಕ್ಟ್ ಆಗಿ ಡೆಬಿಟ್ ಕಾರ್ಡ್ ಅನ್ನೇ ಸ್ವೈಪ್ ಮಾಡಿ ನೀವು ಯಾವ ತರ ಶಾಪಿಂಗ್ ಬೇಕಾದ್ರೂ ಮಾಡ್ಬೋದು. ಈವನ್ ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಕೂಡ ನಿಮಗೆ ಸ್ವೈಪಿಂಗ್ ಮೆಷಿನ್ ಇರುತ್ತೆ, ಕಾರ್ಡ್ ಸ್ವೈಪಿಂಗ್ ಮೆಷಿನ್. ATMಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ಬಂದು ಆಮೇಲೆ ಅಂಗಡಿಗೆ ಪೇ ಮಾಡೋ ಅವಶ್ಯಕತೆನೇ ಇರಲ್ಲ. ಡೈರೆಕ್ಟ್ ಆಗಿ ಡೆಬಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡಿದ್ರೆ ನೀವು ಎಷ್ಟು ಅಮೌಂಟ್ ಪರ್ಚೇಸ್ ಮಾಡಿದ್ದೀರೋ ಅಷ್ಟು ಅಮೌಂಟ್ ಅನ್ನ ನೀವು ಕಾರ್ಡ್ ಮೂಲಕ ಪೇ ಮಾಡ್ಬೋದು. ಸೊ ಹ್ಯಾವಿಂಗ್ ಡೆಬಿಟ್ ಕಾರ್ಡ್ ಈಸ್ ಈಕ್ವಲೆಂಟ್ ಟು ಹ್ಯಾವಿಂಗ್ ಅ ಕ್ಯಾಶ್. ಇಮಿಡಿಯೇಟ್ ಟ್ರಾನ್ಸ್ಫರ್, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಕಾರ್ಡ್ ಸ್ವೈಪ್ ಮಾಡಿದ್ಮೇಲೆ ವಿತಿನ್ 1 or 2 minutes ಸ್ಟೇಟ್ಮೆಂಟ್ ಬಂದ್ಬಿಡುತ್ತೆ, ಇಷ್ಟು ಅಮೌಂಟ್ ಡೆಬಿಟ್ ಆಗಿದೆ ಅಂತ ನಿಮ್ಗೂ ಕೂಡ ಇಮಿಡಿಯೇಟ್ ಆಗಿ ಮೆಸೇಜ್ ಬಂದ್ಬಿಡುತ್ತೆ. ಸೋ ಮಚ್ ಡೆಬಿಟೆಡ್ ಅಂಡ್ ಸೋ ಮಚ್ ಇಸ್ ಅವೈಲಬಲ್ ಬ್ಯಾಲೆನ್ಸ್ ಅಂತ ಹೇಳಿ ಇಮಿಡಿಯೇಟ್ ಆಗಿ ನಿಮ್ಗೆ ಮೆಸೇಜ್ ಬರುತ್ತೆ. ಮತ್ತೆ ಇನ್ಸ್ಟಂಟ್ ವಿತ್ಡ್ರಾ, ಯಾವಾಗ ಬೇಕಾದ್ರೂ ನೀವು ವಿತ್ಡ್ರಾ ಮಾಡ್ಬೋದು. ATMಗೆ ಹೋಗಿ ಡೈರೆಕ್ಟ್ ಆಗಿ ನೀವು ವಿತ್ಡ್ರಾ ಮಾಡ್ಬೋದು, ಅಥವಾ ಎಲ್ಲಾದ್ರೂ ಕ್ಯಾಶ್ ಪೇಮೆಂಟ್ ಅನ್ನ ಆಸ್ ಯೂಶುವಲ್ ನೀವು ಮಾಡ್ಬೋದು. ಮತ್ತೆ ಈಸಿ ಟು ಮ್ಯಾನೇಜ್, ಏನು ಡಿಫಿಕಲ್ಟಿ ಇರೋದಿಲ್ಲ ಮ್ಯಾಮ್ ಫಾರ್ ಮ್ಯಾನೇಜಿಂಗ್ ಇಟ್. ಸೊ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಮ್ಯಾನೇಜ್. ಜಸ್ಟ್ ಲೈಕ್ ಇದು ಕ್ಯಾಶ್ ಅನ್ನ ಕ್ಯಾರಿ ಮಾಡ್ಬೇಕಂದ್ರೂ ಕೂಡ ಯುವರ್ ಕ್ಯಾಶ್ ವಿಲ್ ಬಿ ಮೋರ್ ವೆನ್ ಕಂಪೇರ್ಡ್. ಈ ಕಾರ್ಡ್ ಎಷ್ಟಾದ್ರೂ ಬಳಸ್ಕೋಬಹುದು. ಕಾರ್ಡ್ ವಿಲ್ ಬಿ ಅ ಸ್ಮಾಲ್ ಕಾರ್ಡ್ ವಿಚ್ ಇಸ್ ಅ ಪ್ಲಾಸ್ಟಿಕ್ ಮನಿ, ವಿಚ್ ಇಸ್ ಅ ಪ್ಲಾಸ್ಟಿಕ್ ಕಾರ್ಡ್. ಜಸ್ಟ್ ಕೀಪ್ ಇಟ್ ಇನ್ ಯುವರ್ ಪರ್ಸ್. ಇಟ್ ಇಸ್ ವೆರಿ ಈಸಿ ಟು ಮ್ಯಾನೇಜ್. ಕಳೆದು ಹೋದ್ರೂ ಕೂಡ ನೀವು ಫೋನ್ ಮಾಡಿ ಬ್ಲಾಕ್ ಮಾಡಿಸಿ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಇರೋ ದುಡ್ಡು ಮಿಸ್ ಆಗಿಲ್ದಂಗೆ ನೀವು ಮ್ಯಾನೇಜ್ ಮಾಡ್ಬೋದು. ಕಾರ್ಡ್ ಕಳೆದೋದ್ರೂ ಕೂಡ ಪಿನ್ ಇಲ್ದಿರ ಅಮೌಂಟ್ ಆ ಕಾರ್ಡ್ ಅನ್ನ ಏನಕ್ಕೂ ಯೂಸ್ ಆಗೋದಿಲ್ಲ. ಸೊ ಇನ್ ಕೇಸ್ ಏನಾದ್ರು ಪಿನ್ ಕೂಡ ಅದ್ರ ಜೊತೆಗೆ ಕೆಲವೊಬ್ರು ಕಾರ್ಡ್ ಹಿಂದೆನೆ ಪಿನ್ ಬರೆಯುವಂತವ್ರು ಇರ್ತಾರೆ. ಯೂಶಲಿ ಏನೂ ಆಗೋದಿಲ್ಲ. ಇನ್ ಕೇಸ್ ಕಾರ್ಡ್ ಮಿಸ್ ಆದ್ರೂ ಪಿನ್ ಸಿಕ್ಕಿಲ್ಲ ಅಂದ್ರೆ ಏನಾಗಲ್ಲ. ಪಿನ್ ಸಿಕ್ಕಿದ್ರು ಕೂಡ ಇಮಿಡಿಯೇಟ್ ಆಗಿ ನೀವು ಆ ಕಾರ್ಡ್ ಅನ್ನ ಬ್ಲಾಕ್ ಮಾಡಿಸಿದ್ರೆ ಆ ಕಾರ್ಡ್ ಅನ್ನ ಯಾರು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಇನ್ನೊಂದು ಹೊಸ ಕಾರ್ಡ್ ಅನ್ನ ಅದೇ ಅಕೌಂಟ್ ನಂಬರ್ಗೆ ನೀವು ಬ್ಯಾಂಕ್ ಇಂದ ತಗೊಂಡು ಹಳೆ ಕಾರ್ಡ್ ಅನ್ನ ಬ್ಲಾಕ್ ಮಾಡಿಸಿ ಹೊಸ ಕಾರ್ಡ್ ಅನ್ನ ಯೂಸ್ ಮಾಡಿ. ನೆಕ್ಸ್ಟ್ ಇಸ್ ಡಿಸ್ಅಡ್ವಾಂಟೇಜಸ್. ಹ್ಯಾವ್ ಇನಫ್ ಮನಿ. ಈ ಒಂದು ಡೆಬಿಟ್ ಕಾರ್ಡ್ಸ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟಕ್ಕೆ ಯೂಸ್ ಮಾಡೋಕ್ಕಾಗುತ್ತೆ. ನನ್ನ ಹತ್ರ 9,000 ಇದೆ ಅಕೌಂಟ್ ಅಲ್ಲಿ, ಶಾಪಿಂಗ್ ಹೋಗಿದ್ದೀನಿ, 10,000 ಬಿಲ್ ಆಗಿದೆ, ಐ ಕೆನಾಟ್ ಸ್ವೈಪ್ ಮೈ ಕಾರ್ಡ್. ನಾನು 9,000 ರೂಪಾಯಿಗೆ ಮಾತ್ರನೇ ನನ್ನ ಕಾರ್ಡ್ ಅನ್ನ ಸ್ವೈಪ್ ಮಾಡೋಕ್ಕಾಗುತ್ತೆ. 9,000 ಇದೆ, 10,000 ಕಾರ್ಡ್ ಸ್ವೈಪ್ ಮಾಡ್ತೀನಿ ಅಂದ್ರೆ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಅಂತ ಬರುತ್ತೆ. ಸೊ ನನ್ನ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡಿಗೆ ಮಾತ್ರನೇ ನನ್ನ ಡೆಬಿಟ್ ಕಾರ್ಡ್ ನನಗೆ ಸಪೋರ್ಟ್ ಮಾಡುತ್ತೆ. ಇಟ್ ವಿಲ್ ನಾಟ್ ಪೇ ಮಿ ಇವನ್ 1 rupee ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ಮೀ ಹ್ಯಾವಿಂಗ್ ಮೈ ಬ್ಯಾಲೆನ್ಸ್ ಇನ್ ದ ಅಕೌಂಟ್. ಯಾರಿಗಿರುತ್ತೆ ಓವರ್ ಡ್ರಾಫ್ಟ್ ಫೆಸಿಲಿಟಿ? ಓನ್ಲಿ ಫಾರ್ ದ ಕರೆಂಟ್ ಅಕೌಂಟ್ ಹೋಲ್ಡರ್ಸ್. ಲೆಸ್ ಪ್ರೊಟೆಕ್ಷನ್. ಸೊ ಕಾರ್ಡ್ ಏನಾದ್ರೂ ಕಳೆದೋಯ್ತು ಅಂದ್ರೆ ಅಗೇನ್ ಐ ಟೋಲ್ಡ್ ದೇರ್ ಆರ್ ಚಾನ್ಸಸ್ ದಟ್ ಯು ಕ್ಯಾನ್ ಗೆಟ್ ಇಟ್ ಬ್ಲಾಕ್ಡ್. ಕೆಲವೊಂದ್ಸಲ ನೀವು ಎಲ್ಲಾದ್ರೂ ಮಿಸ್ ಮಾಡಿ ಇನ್ ಕೇಸ್ ವಿತ್ ಪಿನ್ ನಂಬರ್ ಏನಾದ್ರು ಮಿಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಅ ಪ್ರಾಬ್ಲಮ್, ಆರ್ ಎಲ್ಸ್ ಇಟ್ಸ್ ಫೈನ್. ಲಾಸ್ ಆರ್ ಸ್ಟೋಲನ್. ಸಮ್ಟೈಮ್ಸ್ ನಿಮ್ ಕಾರ್ಡ್ ಕಳೆದೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ, ಮತ್ತೆ ಕೆಲವೊಂದ್ಸಲ ವರ್ಕ್ ಆಗದೆ ಇರಬಹುದು. ಸೊ ದೀಸ್ ಆರ್ ಸರ್ಟನ್ ಡಿಸ್ಅಡ್ವಾಂಟೇಜಸ್ ಆಫ್ ಯುವರ್ ಡೆಬಿಟ್ ಕಾರ್ಡ್ಸ್. ನೆಕ್ಸ್ಟ್ ಇಸ್ ಯುವರ್ credit cards. Again, credit card is again a plastic card which can be used as a substitute for the cash. ಸೊ ಡೆಬಿಟ್ ಕಾರ್ಡ್ಗೂ ಕ್ರೆಡಿಟ್ ಕಾರ್ಡ್ಗೂ ಇರೋ ಡಿಫ್ರೆನ್ಸ್ ಏನು ಅಂದ್ರೆ, ಡೆಬಿಟ್ ಕಾರ್ಡ್ ನಿಮ್ಗೆ ಯಾವಾಗಲೂ ಪ್ರೀಪೇಡ್ ಇದ್ದಂಗೆ ಮೊದಲು ನೀವು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿ ಆಮೇಲೆ ವಿತ್ಡ್ರಾ ಮಾಡಬೇಕು. ಕ್ರೆಡಿಟ್ ಕಾರ್ಡ್ ಅನ್ನೋದು ಪೋಸ್ಟ್ ಪೇಡ್ ಇದ್ದ ಹಾಗೆ, ನಾವು ಫಸ್ಟ್ ಎಲ್ಲ ಏನ್ ಬೇಕೋ ಅದಕ್ಕೆಲ್ಲ ಯೂಸ್ ಮಾಡಿ ಆಮೇಲೆ ವಿತ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಪೇ ಮಾಡ್ತೀವಿ ಅನ್ನೋದು ಕ್ರೆಡಿಟ್ ಕಾರ್ಡ್ಸ್. Credit card in simple word, plastic card. Again, it is a substitute for the cash. So credit card another, it will give you an opportunity
to use the cash even though that is not available with you. ಇವಾಗ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಕೂಡ ನಮಗೆ ಪರ್ಚೇಸಿಂಗ್ ಪವರ್ ಅನ್ನ ಕೊಡುವಂಥದ್ದು ಕ್ರೆಡಿಟ್ ಕಾರ್ಡು. ಸೊ ನಮ್ಮ ಹತ್ರ ಈಗ ನಾನು ಹೇಳಿದೆ ನನ್ನ ಡೆಬಿಟ್ ಕಾರ್ಡ್ ಅಲ್ಲಿ 9,000 ಇದೆ, 10,000 ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅಂತ. ಸೊ ಆ ಡಿಫರೆನ್ಸ್ ಅಮೌಂಟ್ ಅನ್ನ ನಾವು ಕ್ರೆಡಿಟ್ ಕಾರ್ಡ್ ಮೂಲಕ ಪೂರೈಸ್ಕೋಬಹುದು. ನನ್ನ ಹತ್ರ ಕಡಿಮೆ ಅಮೌಂಟ್ ಇದೆ, ನಾನು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅಂದಾಗ the difference amount we can pay through the credit cards. It is like a prepaid or it is like a loan given to the customers. ನಮ್ಮ ಹತ್ರ ದುಡ್ಡಿಲ್ಲ ಆದ್ರೂ ಕೂಡ ಎಕ್ಸೆಸ್ ಅಮೌಂಟ್ ಅನ್ನ ನಾವು ಯೂಸ್ ಮಾಡಿಕೊಂಡು then we will repay. On time repay ಮಾಡಿದ್ರೆ ಏನು ಇಂಟ್ರೆಸ್ಟ್ ಇರೋದಿಲ್ಲ. If we take it beyond, then we have to pay the interest. Next, types of credit cards ಇದೆ ನಿಮಗೆ. So first one is normal credit card. ಏನಿದು ಕ್ರೆಡಿಟ್ ಕಾರ್ಡ್ ಅಂದ್ರೆ it is ಲಿಮಿಟ್ is set. ಈ ಒಂದು ಕ್ರೆಡಿಟ್ ಕಾರ್ಡ್ ನಲ್ಲಿ ಒಂದು ಬ್ಯಾಂಕ್ ಅಥವಾ ಎನಿ ಬ್ಯಾಂಕ್ ವಿಲ್ ಗಿವ್ ಅ ಕ್ರೆಡಿಟ್ ಕಾರ್ಡ್. ಅವರು ಕ್ರೆಡಿಟ್ ಕಾರ್ಡ್ ಕೊಡುವಾಗ ಏನ್ ಮಾಡ್ತಾರೆ, ದೇ ವಿಲ್ ಸೆಟ್ ಅ ಲಿಮಿಟ್. ಒಂದು ಕಾರ್ಡಿಗೆ ಬೇಸ್ಡ್ ಅಪಾನ್ ದ ಪರ್ಸನ್ಸ್ ಫೈನಾನ್ಷಿಯಲ್ ಎಬಿಲಿಟಿ, ಅವರ ಒಂದು ಇನ್ಕಮ್, ಅವರ ಒಂದು ರೀಪೇಮೆಂಟ್ ಹಿಸ್ಟ್ರಿ ಎಲ್ಲದನ್ನ ಕನ್ಸಿಡರ್ ಮಾಡಿ ದೇ ವಿಲ್ ಕೀಪ್ ಒನ್ ಲಿಮಿಟ್. ಮತ್ತೆ ಒಬ್ರು ವಾಟ್ ಯು ಸೇ ಲೋನ್ಸ್ ಅನ್ನ ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ಎಷ್ಟು ಬ್ಯಾಂಕ್ಸ್ ಅಲ್ಲಿ ಅವ್ರಿಗೆ ಕ್ರೆಡಿಟ್ ಕಾರ್ಡ್ಸ್ ಇದೆ, ಎಷ್ಟು ಅಮೌಂಟ್ ಡ್ಯೂ ಇದೆ, ಎಷ್ಟು ಲೋನ್ ಇದೆ, ಅವ್ರ ಇನ್ಕಮ್ ಏನು, ಇದೆಲ್ಲ ಕಂಪೇರ್ ಮಾಡ್ಬಿಟ್ಟು ಅವರೊಂದು ಲಿಮಿಟ್ ಅನ್ನ ಸೆಟ್ ಮಾಡ್ತಾರೆ. ಸೊ ಈ ವ್ಯಕ್ತಿಗೆ ನಮ್ಮ ಕಂಪನಿಯ ಕ್ರೆಡಿಟ್ ಕಾರ್ಡ್ ಅಥವಾ ನಮ್ಮ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ನ ಲಿಮಿಟ್ ಇಟ್ ಕ್ಯಾನ್ ಬಿ ಅಪ್ ಟು 50,000, ಇಟ್ ಕ್ಯಾನ್ ಬಿ ಅಪ್ ಟು 1 lakh. ಈ ತರ ಚೆಕ್ ಮಾಡಿ ಮತ್ತೆ ಸಿವಿಲ್ ಸ್ಕೋರಿಂಗ್ ಅನ್ನ ಚೆಕ್ ಮಾಡ್ತಾರೆ. ಸೊ ಇಫ್ ಯು ಹ್ಯಾವ್ ಅ ಗುಡ್ ಸಿವಿಲ್ ಸ್ಕೋರ್ ದೆನ್ ದ ಅಮೌಂಟ್ ಆಫ್ limit available in the credit cards will be more. So in normal credit card antandre it is a card given for the customer or you need not be a customer in order to have a credit card. Credit card ಈಗ ನನಗೆ ಡೆಬಿಟ್ ಕಾರ್ಡ್ ಬೇಕು ಅಂತಂದ್ರೆ ನಾನು ಒಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡಿ ನನ್ನ ಅಕೌಂಟ್ ಅನ್ನ ನಾನು ಮೇಂಟೈನ್ ಮಾಡ್ತಾ ಇದ್ದು ಆಗ ನನಗೆ I will be able to get the debit card. If I will get the debit card only in case if I am a customer of that particular bank. Then only to take a debit card from the bank, I need to be a customer of that particular bank. ನಾನು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅದರ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ನನಗೆ ಡೆಬಿಟ್ ಕಾರ್ಡ್ ಸಿಗುತ್ತೆ. ಬಟ್ ಕ್ರೆಡಿಟ್ ಕಾರ್ಡ್ಗೆ ನಾನು ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಅಕೌಂಟ್ ಹೋಲ್ಡರ್ ಆಗೋ ಅವಶ್ಯಕತೆ ಕೂಡ ಇರೋದಿಲ್ಲ. ವಾಟ್ ಐ ಹ್ಯಾವ್ ಟು ಡೂ ಇಸ್ I need to just apply for the credit card, and even if I am not an account holder of that particular bank, I will be able to get the card. So this is the credit card whereby holder is able to purchase without making a cash payment immediately. Credit card ಯಾರತ್ರ ಇದೆ ಅವರು ಕ್ಯಾಶ್ ಪೇಮೆಂಟ್ ಅವರು ಏನನ್ನಾದ್ರೂ ಪರ್ಚೇಸ್ ಮಾಡ್ಬೋದು, ಮತ್ತೆ ಕ್ಯಾಶ್ ಪೇಮೆಂಟ್ ಇಮಿಡಿಯೇಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡ್ಬೋದು, ಅದೊಂಥರ ಲೋನ್ ಇದ್ದಂಗೆ ನಮ್ಗೆ ಟೈಮ್ ಸಿಗುತ್ತೆ ಆ ರೀಪೇಮೆಂಟ್ ಅನ್ನ ಮಾಡೋದು. Next is charge card. Charge card is intended to serve as a convenient means of payment for goods purchased at member establishment rather than a credit facility. ಈ ಚಾರ್ಜ್ ಕಾರ್ಡ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಈಗ ಒಂದು ಮೋರ್ ರಿಟೇಲ್ ಔಟ್ಲೆಟ್ ಅವರು ಅಥವಾ ರಿಲಯನ್ಸ್ ಅವರು ಅವ್ರದ್ದೇ ಆದಂತಹ ಒಂದು ಕಾರ್ಡ್ ಅನ್ನ ಕೊಡ್ತಾರೆ. ಈವನ್ ಶಾಪರ್ ಸ್ಟಾಪು ಈ ತರ ಶಾಪ್ಸ್ ಅದನ್ನ ಚಾರ್ಜ್ ಕಾರ್ಡ್ ಅಂತಂದ್ರೆ ಏನು ಅಂದ್ರೆ ನೀವು ಎಲ್ಲ ಕಡೆ ಯೂಸ್ ಮಾಡಕ್ಕಾಗಲ್ಲ. ಈಗ ಒಂದು ಮೋರ್ ರಿಟೇಲ್ ಸ್ಟೋರ್ದು ಕಾರ್ಡ್ ಬಂತು ಅನ್ಕೊಳ್ಳಿ, ಆ ಕಾರ್ಡ್ ಅನ್ನ ನೀವು ಮೋರ್ ಅಲ್ಲೇ ಯೂಸ್ ಮಾಡಬೇಕು. ಅದ್ರ ಮೇಲೆ ಲಿಮಿಟ್ ಕೊಟ್ಟಿರ್ತಾರೆ, ಒಂದ್ ಕಾರ್ಡ್ ವ್ಯಾಲ್ಯೂ 2,000 5,000 ಎಷ್ಟೋ ಕೊಟ್ಟಿರ್ತಾರೆ. ಸೊ ಆ ಕಾರ್ಡ್ ಅನ್ನ ನೀವು ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ಇವಾಗ ನನ್ನ ಶಾಪರ್ಸ್ ಸ್ಟಾಪ್ ಇತ್ತು ಅಂತಂದ್ರೆ ನಾನು ಶಾಪರ್ ಸ್ಟಾಪ್ ನಲ್ಲೇ ಸ್ವೈಪ್ ಮಾಡ್ಬೇಕು. ಆತರ ಚಾರ್ಜ್ ಕಾರ್ಡ್ ಅಂತಂದ್ರೆ ಅವ್ರದೇ ಪರ್ಟಿಕ್ಯುಲರ್ ಔಟ್ಲೆಟ್ ಅಲ್ಲಿ ನಾವು ಸ್ವೈಪ್ ಮಾಡಿ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡ್ಬೋದು. ಮತ್ತೆ ಅದು ಇಟ್ ಕ್ಯಾನ್ ಬಿ ಲೈಕ್ ಗಿಫ್ಟ್ ಕಾರ್ಡ್ ಆಲ್ಸೋ. ಏನಾದ್ರು ಪರ್ಚೇಸ್ ಮಾಡಿರೋದಕ್ಕೆ ಗಿಫ್ಟ್ ಆಗಿ ಬಂದಿರ್ಬೋದು, ಅಥವಾ ಯಾರಾದ್ರೂ ಸ್ಪಾನ್ಸರ್ ಮಾಡಿರ್ಬೋದು, ಏನಾದ್ರು ಪರ್ಚೇಸ್ ಮಾಡಿದ್ರೆ ಗಿಫ್ಟ್ ಆಗಿ ಬಂದಿರ್ಬೋದು. ಅಮೆಝಾನ್ ಕಾರ್ಡ್ ಬರುತ್ತೆ, ಆಗ ಅದನ್ನ ನಾವ್ ಎಲ್ಲಿ ಯೂಸ್ ಮಾಡ್ಬೋದು, ಬರೀ ಅಮೆಝಾನ್ ನಲ್ಲಿ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಮಾತ್ರ ನಾವು ಅದನ್ನ ಯೂಸ್ ಮಾಡ್ಬೇಕು, ಬೇರೆ ಕಡೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಚಾರ್ಜ್ ಕಾರ್ಡ್. ಚಾರ್ಜ್ ಕಾರ್ಡ್ ಕೂಡ ಒಂಥರ ಕ್ರೆಡಿಟ್ ಕಾರ್ಡ್ ಇದ್ದಂಗೆನೆ ಯು ಕ್ಯಾನ್ ಪೇ ಇಟ್ ಇನ್ ದ ಫ್ಯೂಚರ್ ಡೇಟ್. ನೆಕ್ಸ್ಟ್ ಈಸ್ in-store card. Retailers or companies issue the in-store card. These cards have currency only at the issuer's outlet. ಯಾರು ಅದನ್ನ ಇಶ್ಯೂ ಮಾಡಿರ್ತಾರೆ ಇನ್-ಸ್ಟೋರ್ ಕಾರ್ಡ್ ಅಂತಂದ್ರೆ ಯಾರು ಇಶ್ಯೂ ಮಾಡಿರ್ತಾರೆ ಅಲ್ಲಿ ಮಾತ್ರನೇ ನಾವು ಯೂಸ್ ಮಾಡ್ಬೇಕು.
ಅದನ್ನ ನಾವು ಇನ್ ಸ್ಟೋರ್ ಕಾರ್ಡ್ ಅಂತ ಕರಿತೀವಿ. ಬೇರೆ ಎಲ್ಲೂ ಕೂಡ ಅದು ಯೂಸ್ ಆಗೋದಿಲ್ಲ. ಓನ್ಲಿ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. Next is a corporate credit card. These are issued to private and public limited companies. Transactions made by add-on card holders are billed to the main card and debits are made to the company's account. ಈ corporate credit card ಅನ್ನೋದು add-on card ತರ ಹೋಲ್ಡರ್ಸ್ಗೆ ಕೊಡ್ತಾರೆ, ಮೇನ್ ಕಾರ್ಡ್ ಹೋಲ್ಡರ್ಸ್ಗೆ. ಅದನ್ನ ಅವರು ಮಾಡುವಂತಹ ಎಕ್ಸ್ಪೆನ್ಸಸ್ ಅನ್ನ ಕಂಪನಿ ಅಕೌಂಟ್ಗೆ ನಾವು ಕನ್ಸಿಡರ್ ಮಾಡಬಹುದು. ಸೊ ಈ ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ ಅನ್ನೋದು ಇಟ್ ಈಸ್ ಲೈಕ್ ಅ ಸಪೋರ್ಟಿಂಗ್ ಕಾರ್ಡ್, ಒಂದು ಆಡ್ ಆನ್ ಕಾರ್ಡ್ ತರ ಕೊಡ್ತಾರೆ. ಪರ್ಚೇಸಸ್ ಅನ್ನ ಮಾಡ್ಬೋದು, ಅಮೌಂಟ್ ಅನ್ನ ಲೇಟರ್ ಪೇ ಮಾಡ್ಬೋದು, ಅದು ಕಂಪನಿ ಅಕೌಂಟ್ಗೆ ಕನ್ಸಿಡರ್ ಆಗುತ್ತೆ. ಮತ್ತೆ ಲಾಸ್ಟ್ ಒನ್ ಬಂದು ಸ್ಮಾರ್ಟ್ ಕಾರ್ಡ್. ಸೊ ಸ್ಮಾರ್ಟ್ ಕಾರ್ಡ್ is used by the bankers to market their products. So it is the value is debited, the balance comes down automatically. So ಈ ಸ್ಮಾರ್ಟ್ ಕಾರ್ಡ್ ಅನ್ನೋದು ಬ್ಯಾಂಕರ್ಸ್ ಅವರ ಪ್ರಾಡಕ್ಟ್ಸ್ ಅನ್ನ ಮಾರ್ಕೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದನ್ನ ಇನಿಷಿಯಲ್ ಸ್ಟೇಜ್ ನಲ್ಲಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ಟ್ರಾನ್ಸಾಕ್ಷನ್ಸ್. ಆಮೇಲೆ ಈ ಸ್ಮಾರ್ಟ್ ಕಾರ್ಡ್ ಅನ್ನೋದು ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅದ್ರ ಮೇಲೆನೆ ಇರುತ್ತೆ. ಆ ಬ್ಯಾಲೆನ್ಸ್ ಖಾಲಿ ಆಗೋವರೆಗೂ ನೀವು ಯೂಸ್ ಮಾಡಬಹುದು. ಆಮೇಲೆ ಖಾಲಿ ಆದ್ಮೇಲೆ ಅಗೇನ್ ಯು ಹ್ಯಾವ್ ಟು ರೀಚಾರ್ಜ್ ಅಂಡ್ ಪುಟ್ ಇಟ್ ಬ್ಯಾಕ್ ದ ಮನಿ ಇನ್ ಟು ದಟ್ ಪರ್ಟಿಕ್ಯುಲರ್ ಕಾರ್ಡ್. ಅಮೌಂಟ್ ಇದ್ದಾಗ ಮಾತ್ರ ಅದು ಯೂಸ್ ಆಗುತ್ತೆ. ಒನ್ಸ್ ದ ಅಮೌಂಟ್ ಇಸ್ ಓವರ್ ಯು ಹ್ಯಾವ್ ಟು ಅಗೇನ್ ರೀಫಿಲ್ ದ ಅಮೌಂಟ್ ಟು ಇಟ್. ನೆಕ್ಸ್ಟ್ ಇಸ್ ಯು ಹ್ಯಾವ್ ಅ ಪಾರ್ಟೀಸ್ ಟು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್. ಫಸ್ಟ್ ಇಸ್ ಇಶ್ಯೂವರ್. ಸೊ ಯಾರು ಈ ಕ್ರೆಡಿಟ್ ಕಾರ್ಡ್ಗೆ ಇಶ್ಯೂವರ್ ಅಂತಂದ್ರೆ ದ ಬ್ಯಾಂಕ್ಸ್. ಬ್ಯಾಂಕ್ ಅನ್ನ ನಾವು ಇಶ್ಯೂವರ್ ಟು ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ. ಯಾವ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನ ಇಶ್ಯೂ ಮಾಡ್ತಾರೆ ಅವರನ್ನ ನಾವು ಇಶ್ಯೂವರ್ ಟು ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ದ ಕಾರ್ಡ್ ಹೋಲ್ಡರ್. ಯಾರು ಕಾರ್ಡ್ ಹೋಲ್ಡರು? ಯಾರು ಕಾರ್ಡ್ ಅನ್ನ ಪರ್ಚೇಸ್ ಮಾಡಿರ್ತಾರೆ ಅವರನ್ನ ನಾವು ಕಾರ್ಡ್ ಹೋಲ್ಡರ್ ಅಂತ ಕರಿತೀವಿ. ಮೆಂಬರ್ ಎಸ್ಟಾಬ್ಲಿಷ್ಮೆಂಟ್. ಮೆಂಬರ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಯಾವ ಒಂದು ಕಂಪನಿಗಳು ಒಂದು ಕಾರ್ಡ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ಅವರನ್ನ ನಾವು ಮೆಂಬರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಕೆಲವೊಂದ್ ಕಡೆ ಪೆಟ್ರೋಲ್ ಬಂಕ್ಸ್ ಅವರು ಕೂಡ ಕಾರ್ಡ್ ಅನ್ನು ಇಶ್ಯೂ ಮಾಡಿರ್ತಾರೆ, ರಿಟೇಲ್ ಸ್ಟೋರ್ಸ್ ಅವರು ಇಶ್ಯೂ ಮಾಡಿರ್ತಾರೆ, ಬ್ಯಾಂಕ್ಗಳವರು ಇಶ್ಯೂ ಮಾಡಿರ್ತಾರೆ. ಇವರನ್ನ ನಾವು ಮೆಂಬರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಮೆಂಬರ್ ಅಫಿಲಿಯೇಟ್. ಸೊ ಕಾರ್ಡ್ ಹೋಲ್ಡರ್ಸ್ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕ್ಗೆ ಎಸ್ಟಾಬ್ಲಿಷ್ಮೆಂಟ್ಸ್ ಅನ್ನ ಮಾಡ್ತಾರೆ. ಏನಾದ್ರೂ ಟೈಅಪ್ ಅಂತ ಇದ್ರೆ, ಇವಾಗ ಕೆಲವೊಂದು ಕಾರ್ಡ್ಗಳ ಮೇಲೆ ನೀವು ನೋಡಿರ್ಬೋದು ಮಾಸ್ಟರ್ ಕಾರ್ಡ್ ಅಂತ ಇರುತ್ತೆ, ವೀಸಾ ಕಾರ್ಡ್ ಅಂತ ಇರುತ್ತೆ. ಸೊ ಯಾವ್ದು ಒಂದು ಟೈಅಪ್ ಇರುತ್ತೆ ಬ್ಯಾಂಕ್ಸ್ ಜೊತೆ ಕಾರ್ಡ್ಸ್ ಅವ್ರಿಗೆ, ಅವರನ್ನ ನಾವು ಮೆಂಬರ್ ಅಫಿಲಿಯೇಟ್ ಅಂತ ಕರಿತೀವಿ. ನಿಮ್ ಕಾರ್ಡ್ ಮೇಲೆನೆ ಇರುತ್ತೆ ವೀಸಾ ಕಾರ್ಡ್ ಅಂತ ಆಗ್ಲಿ ಮಾಸ್ಟರ್ ಕಾರ್ಡ್ ಅಂತ ಆಗ್ಲಿ, ಅದನ್ನ ನಾವು ಮೆಂಬರ್ ಅಫಿಲಿಯೇಟ್ಸ್ ಅಂತ ಕರಿತೀವಿ. ಸೊ ಅದು ಯಾವಾಗ ಆಗುತ್ತೆ ಅಂದ್ರೆ ವೆನ್ ದೇರ್ ಇಸ್ ಎ ಟೈಅಪ್ ಅರೇಂಜ್ಮೆಂಟ್ ವಿತ್ ಮಾಸ್ಟರ್ ಕಾರ್ಡ್. These organizations allow card holders of one bank to use their card in member establishment of another bank. ಸೊ ಈ ಮೆಂಬರ್ ಅಫಿಲಿಯೇಟ್ಸ್ ಅನ್ನೋರು ಎಷ್ಟೊಂದು ಬ್ಯಾಂಕ್ಗಳ ಜೊತೆ ವೀಸಾ ಕಾರ್ಡು ಇದೆಲ್ಲ ಏನು ಅಂದ್ರೆ ಎಷ್ಟೊಂದು ಬ್ಯಾಂಕ್ ಜೊತೆ ಅಫಿಲಿಯೇಟ್ ಆಗಿರುತ್ತೆ, ಟೈಅಪ್ ಆಗಿರುತ್ತೆ. ಇಂಥದನ್ನ ನಾವು ಮೆಂಬರ್ ಅಫಿಲಿಯೇಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಫೀಚರ್ಸ್ ಆಫ್ ದ ಕ್ರೆಡಿಟ್ ಕಾರ್ಡ್. ಏನು ಫೀಚರ್ಸ್ ಆಫ್ ದ ಕ್ರೆಡಿಟ್ ಕಾರ್ಡು? ಫಸ್ಟ್ ಒನ್ ಆಲ್ಟರ್ನೇಟಿವ್ ಟು ಕ್ಯಾಶ್. ಕ್ಯಾಶ್ ಅನ್ನು ಕ್ಯಾರಿ ಮಾಡೋ ಬದಲು ಡೆಬಿಟ್ ಕಾರ್ಡ್ ಎನಿಹೌ ಇದ್ರೂ ಕ್ರೆಡಿಟ್ ಕಾರ್ಡ್ ನಲ್ಲಿ ಏನು ಡೆಬಿಟ್ ಕಾರ್ಡ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಡೆಬಿಟ್ ಕಾರ್ಡ್ ಯೂಸ್ ಆಗಲ್ಲ. ಅಂತ ಟೈಮಲ್ಲಿ ನಾವೇನ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಬಹುದು. ಕ್ರೆಡಿಟ್ ಲಿಮಿಟ್ ಇಟ್ ವಿಲ್ ಬಿ ಪ್ರಿಸ್ಕ್ರೈಬ್ಡ್ ಬೈ ದ ಬ್ಯಾಂಕ್. ಒಂದೊಂದು ಕಾರ್ಡಿಗೆ ಇಷ್ಟಿಷ್ಟು ಲಿಮಿಟ್ ಅಂತ ಇರುತ್ತೆ, ಅದನ್ನ ಬ್ಯಾಂಕ್ನವರೇ ಡಿಸೈಡ್ ಮಾಡ್ತಾರೆ ಬೇಸ್ಡ್ ಅಪಾನ್ ದ ರೀಪೇಮೆಂಟ್ ಅಬಿಲಿಟಿ. ಅವರೊಂದು ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡ್ತಾರೆ, ಒಬ್ಬರ ಇನ್ಕಮ್ ಅನ್ನ, ಅವ್ರು ಪೇ ಮಾಡ್ಬೇಕಾಗಿರುವಂತಹ ಲೋನ್ಸ್ ಅನ್ನ ಎಲ್ಲದನ್ನು ಚೆಕ್ ಮಾಡಿ ಆಮೇಲೆ ಅವ್ರಿಗೊಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ. ಅದನ್ನ ನಾವು ಕ್ರೆಡಿಟ್ ಲಿಮಿಟ್ ಅಂತ ಕರಿತೀವಿ. ಏಡ್ಸ್ ಪೇಮೆಂಟ್ ಇನ್ ಡೊಮ್ಯಾಸ್ಟಿಕ್ ಅಂಡ್ ಫಾರಿನ್ ಕರೆನ್ಸಿ. ನಿಮಗೆ ಯು ಕ್ಯಾನ್ ಯೂಸ್ ದ ಕ್ರೆಡಿಟ್ ಕಾರ್ಡ್ ಎನಿವೇರ್ ಇನ್ ದ ವರ್ಲ್ಡ್. ನಮ್ಮ ಕರೆನ್ಸಿಯಲ್ಲೂ ಆಗುತ್ತೆ, ಫಾರಿನ್ ಕರೆನ್ಸಿಯಲ್ಲೂ ಕೂಡ ಆಗುತ್ತೆ. ಮತ್ತೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಕೀಪಿಂಗ್ ಕೂಡ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನಾವು ಏನೇನೆಲ್ಲ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಆಲ್ ದ ಥಿಂಗ್ಸ್ ವಿಲ್ ಬಿ ರೆಕಾರ್ಡೆಡ್. ರೆಗ್ಯುಲರ್ ಚಾರ್ಜಸ್, ಆಫ್ ಕೋರ್ಸ್ ಆನ್ಯುವಲ್ ಚಾರ್ಜಸ್ ಇದ್ದೇ ಇರುತ್ತೆ. ಬ್ಯಾಂಕ್ ವಿಲ್ ಇಂಪೋಸ್ ಅನ್ ಆನ್ಯುವಲ್ ಚಾರ್ಜ್ ಆನ್ ಕ್ರೆಡಿಟ್ ಕಾರ್ಡ್ಸ್. ಮತ್ತೆ ಗ್ರೇಸ್ ಪೀರಿಯಡ್ ಇರುತ್ತೆ. ಏನಿದು ಗ್ರೇಸ್ ಪೀರಿಯಡ್ ಅಂದ್ರೆ, ನಾವು ಕಾರ್ಡ್ ಅನ್ನ ಸ್ವೈಪ್ ಮಾಡಿ ರೀಪೇಮೆಂಟ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅನ್ನ ಕೊಟ್ಟಿರ್ತಾರೆ.
without charging interest. Usually 30 days, 40 days, 45 days, sometimes 60 days. It will differ from one card to another. So a grace period ಏನಕ್ಕೆ ಕೊಡ್ತಾರೆ ಅಂತಂದ್ರೆ it is a time for the customer in order to make the repayment. So ಅಲ್ಲಿವರೆಗೂ if you are swiping the card today, you will get another 30 days or 40 days in order to make the repayment. ಅಷ್ಟು ಒಳಗಡೆ repayment ಮಾಡಿದ್ರೆ you need not pay any interest. If it is goes beyond that, you have to make the interest payment. Higher fees on cash withdrawal. ನೋಡಿ ಕ್ರೆಡಿಟ್ ಕಾರ್ಡ್ಸ್ ಮೇನ್ ಇಂಟೆನ್ಷನ್ ಆಫ್ ಪ್ರೊವೈಡಿಂಗ್ ಕ್ರೆಡಿಟ್ ಕಾರ್ಡ್ಸ್ ಇಸ್ ಫಾರ್ ಶಾಪಿಂಗ್. ನೀವು ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಗ್ರಾಸರೀಸ್ ಆಗಿರ್ಬೋದು, ಎಲ್ಲ ಕಡೆನೂ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡ್ಬೋದು. ಬಟ್ ಕ್ಯಾಶ್ ವಿತ್ಡ್ರಾವಲ್ಗೆ ಲಿಮಿಟೇಷನ್ ಇರುತ್ತೆ. ಮತ್ತೆ ಇವನ್ ಈಗ ಕ್ರೆಡಿಟ್ ಲಿಮಿಟ್, ಒಂದು ಕ್ರೆಡಿಟ್ ಕಾರ್ಡ್ ಮೇಲೆ ಕಾರ್ಡ್ ಲಿಮಿಟ್ ಬಂದು 50,000 ಅನ್ಕೊಳ್ಳಿ, ಅವ್ರು ಅದರಲ್ಲಿ ಒಂದು 20% ಕ್ಯಾಶ್ ವಿತ್ಡ್ರಾವಲ್ಗೆ ಕೊಡ್ಬೋದು ಅಷ್ಟೇ. ಕ್ಯಾಶ್ ವಿತ್ಡ್ರಾವಲ್ ಯಾವಾಗೂ ಮಿನಿಮಮ್ ಇಡ್ತಾರೆ. ಅದು ಕೂಡ ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ ಫೀಸು ಜಾಸ್ತಿ ಇರುತ್ತೆ, ಮತ್ತೆ ಗ್ರೇಸ್ ಪೀರಿಯಡ್ ಕ್ಯಾಶ್ ವಿತ್ಡ್ರಾವಲ್ಗೆ ಇರೋದಿಲ್ಲ. ಈಗ ಕ್ಯಾಶ್ ವಿತ್ಡ್ರಾ ಮಾಡ್ತೀನಿ, ನಾನು ಇವತ್ತು ಹೋಗ್ಬಿಟ್ಟು ಎಲ್ಲ ಗ್ರಾಸರಿ ತಗೊಂತೀನಿ ಅಥವಾ ಇನ್ನೇನಾದ್ರೂ ಎಲೆಕ್ಟ್ರಾನಿಕ್ ಐಟಮ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನನಗೆ 30 days 40 days ಟೈಮ್ ಇರುತ್ತೆ. ಆಮೇಲೆ ನಾನು ರೀಪೇ ಮಾಡ್ಬೋದು ವಿತೌಟ್ ಇಂಟ್ರೆಸ್ಟ್. ಅದಕ್ಕಿಂತ ಲೇಟ್ ಆದ್ರೆ ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗುತ್ತೆ. ಬಟ್ ಈ ಕ್ಯಾಶ್ ವಿತ್ಡ್ರಾವಲ್ಗೆ ಏನಾಗುತ್ತೆ, ನಾನು ಇವತ್ತು ಕ್ಯಾಶ್ ವಿತ್ಡ್ರಾ ಮಾಡಿದೆ ಅಂದ್ರೆ ನನ್ಗೆ ಇವತ್ತಿಂದಾನೇ ಇಂಟ್ರೆಸ್ಟ್ ಚಾರ್ಜ್ ಬೀಳುತ್ತೆ. ಮತ್ತೆ ನನ್ನ ಕ್ರೆಡಿಟ್ ಲಿಮಿಟ್ 50,000 ಆಗಿದ್ರೆ ಕಾರ್ಡ್ ಲಿಮಿಟ್, ನನ್ಗೆ ಕ್ಯಾಶ್ ವಿತ್ಡ್ರಾವಲ್ಗೆ ಒಂದು 10,000 ಲಿಮಿಟ್ ಕೊಟ್ರೆ ಅವರು ಅದೇ ಜಾಸ್ತಿ 10,000 ಕೊಡ್ತಾರೆ. ಅದನ್ನು ನಾನು ವಿತ್ಡ್ರಾ ಮಾಡಿದ್ರೆ ನಾನು ಅದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡಬೇಕು. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಕ್ರೆಡಿಟ್ ಕಾರ್ಡ್. ನೆಕ್ಸ್ಟ್ ಇಸ್ higher fees on cash withdrawals, as I told you, higher fees on cash withdrawal. Next, additional charges for delay in payment. So payment delay ಆದಷ್ಟು ಏನಾಗುತ್ತೆ, ಅಡಿಷನಲ್ ಚಾರ್ಜಸ್ ಅನ್ನ ಇಂಪೋಸ್ ಮಾಡ್ತಾ ಇರ್ತಾರೆ. ಇಂಟ್ರೆಸ್ಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ, ಮತ್ತೆ ಸಿಬಿಲ್ ಸ್ಕೋರಿಂಗ್ ಹಾಳಾಗುತ್ತೆ, ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಕೂಡ ಪೇ ಮಾಡ್ಬೇಕಾಗುತ್ತೆ. ಡಿಲೇ ಆದಷ್ಟು ಅವರು ಅಡಿಷನಲ್ ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ. ನಾವು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅನ್ನ ಆನ್ ಡೇಟ್ ಮಾಡ್ಬೇಕಾಗುತ್ತೆ. ಲೇಟ್ ಮಾಡಿದಷ್ಟು ಏನಾಗುತ್ತೆ, ಪೆನಾಲ್ಟಿಯನ್ನ ಇಂಪೋಸ್ ಮಾಡ್ತಾರೆ. ಫಸ್ಟ್ ಒಂದೇನಂದ್ರೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಇಂಟ್ರೆಸ್ಟ್ ಏನು, ಆನ್ ಡೇಟ್ ಪೇ ಮಾಡಿದ್ರೆ ಇಂಟ್ರೆಸ್ಟ್, ಇಲ್ಲ ಅಂತಂದ್ರೆ ಡಿಲೇ ಆದಷ್ಟು ಏನಾಗುತ್ತೆ, ಪೆನಾಲ್ಟಿಯನ್ನ ಇಂಪೋಸ್ ಮಾಡ್ತಾ ಹೋಗ್ತಾರೆ. ಸೊ ಡಿಲೇ ಪೇಮೆಂಟ್ ಆದಷ್ಟು ಅಡಿಷನಲ್ ಚಾರ್ಜಸ್ ಆಗ್ತಾ ಇರುತ್ತೆ. ಅಫ್ಕೋರ್ಸ್ GST ಇದ್ದೇ ಇರುತ್ತೆ. ನಾವು ಮಾಡೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೂ, ನಾವು ಪೇ ಮಾಡೋ ಅಮೌಂಟ್ ಮೇಲೂ GST ಕಂಪಲ್ಸರಿ ಆಗಿ ಪೇ ಮಾಡಬೇಕಾಗುತ್ತೆ. ಬೋನಸ್ ಪಾಯಿಂಟ್ಸ್ ಯಾರಿಗೆ ಕೊಡ್ತಾರೆ? ಬೋನಸ್ ಪಾಯಿಂಟ್ಸ್ ಅವರು ಕಾರ್ಡ್ ಇಶ್ಯೂ ಮಾಡೋವಾಗ್ಲೇ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಹೇಳ್ತಾರೆ ಇಷ್ಟು ಪಾಯಿಂಟ್ಸ್ ಆದ್ರೆ, ಅಂದ್ರೆ 1 ವರ್ಷದಲ್ಲಿ ಇಷ್ಟು ಅಮೌಂಟ್ ಅನ್ನ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು, ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಷ್ಟು ಬೋನಸ್ ಪಾಯಿಂಟ್ಸ್ ನಿಮ್ಗೆ ಸಿಗುತ್ತೆ, ಅಥವಾ ಇಷ್ಟು ಅಮೌಂಟ್ಗೆ ಇಷ್ಟು ಬೋನಸ್ ಪಾಯಿಂಟ್ಸ್ ಅಂತೆಲ್ಲ ಇರುತ್ತೆ. ಆ ಬೋನಸ್ ಪಾಯಿಂಟ್ಸ್ ಅನ್ನ ನಾವು ಕನ್ವರ್ಟ್ ಮಾಡ್ಕೊಂಡು ಅದನ್ನ ನಾವು ಒಂದು ಗಿಫ್ಟ್ ವೋಚರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಬೋನಸ್ ಪಾಯಿಂಟ್ಸ್ ಬೇಸ್ಡ್ ಅಪಾನ್ ದ ಟ್ರಾನ್ಸಾಕ್ಷನ್, ಯಾರು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ ಅವರಿಗೆ ಜಾಸ್ತಿ ಬೋನಸ್ ಪಾಯಿಂಟ್ಸ್ ಸಿಗುತ್ತೆ. ಗಿಫ್ಟ್ಸ್ ಅಂಡ್ ಅದರ್ ಆಫರ್ಸ್, ಕೆಲವೊಂದ್ಸಲ ಏನಿರುತ್ತೆ ಅಂತಂದ್ರೆ ಗಿಫ್ಟ್ಗಳು ಇಶ್ಯೂ ಮಾಡ್ತಾರೆ. ಅದು ಯಾವಾಗ ಅಂತಂದ್ರೆ ವೆಲ್ಕಮ್ ಆಫರ್ ಅಂತ. ನೀವು ಕ್ರೆಡಿಟ್ ಕಾರ್ಡ್ ಫಸ್ಟ್ ಟೈಮ್ ತಗೊಂಡಾಗ ಅವ್ರು ಒಂದು ಕಂಡೀಷನ್ಸ್ ಕೊಡ್ತಾರೆ, ನಿಮ್ದು ಆನ್ಯುವಲ್ ಚಾರ್ಜ್ ಇಷ್ಟು ತಗೊಳ್ಳಿ, ನಿಮ್ಗೆ ಇಷ್ಟು ಗಿಫ್ಟ್ ಕಾರ್ಡ್ ಬರುತ್ತೆ, ಇಷ್ಟು ಗಿಫ್ಟ್ ಸಿಗುತ್ತೆ, ಇದೆಲ್ಲ ಆಫರ್ ಸಿಗುತ್ತೆ. 1 ವರ್ಷಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಗೆ ಆನ್ಯುವಲ್ ಚಾರ್ಜಸ್ ವೇ ಆಫ್ ಆಗುತ್ತೆ. ಈ ತರ ಎಲ್ಲ ಇರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸೊ ಗಿಫ್ಟ್ ಮತ್ತೆ ಅದರ್ ಆಫರ್ಸ್ ಅನ್ನ ಕೂಡ ಕ್ರೆಡಿಟ್ ಕಾರ್ಡ್ಸ್ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಅಡ್ವಾಂಟೇಜಸ್ ಏನಿದು? ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್ಸ್ ಅಂದ್ರೆ ಕ್ಯಾಶ್ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ನಮ್ಮ ಶಾಪಿಂಗು ನಮ್ಮ ಅಕೌಂಟ್ ಬ್ಯಾಲೆನ್ಸ್ಗಿಂತ ಜಾಸ್ತಿ ಆದ್ರೂ ವರಿ ಮಾಡ್ಕೊಳ್ಳೋ ಹಂಗಿಲ್ಲ. ಸೊ ಇನ್ಸ್ಟಂಟ್ ಕ್ಯಾಶು, ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ. ಒಂದು 10,000 ಕಡಿಮೆ ಆಯ್ತು, 20,000 ಕಡಿಮೆ ಆಯ್ತು, ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ. ವಿ ಕ್ಯಾನ್ ಟೇಕ್ ಇಟ್ ಫ್ರಮ್ ಅವರ್ ಓನ್ ಕ್ರೆಡಿಟ್. ಸ್ಪ್ರೆಡ್ ದ ಕಾಸ್ಟ್ ಆಫ್ ಅ ಲಾರ್ಜ್ ಪೇಮೆಂಟ್ ಓವರ್ ಸೆವೆರಲ್ ಮಂತ್ಸ್. ನನ್ಗೇನೋ ಒಂದು ಇಷ್ಟ ಆಯ್ತು, ಒಂದು ವಸ್ತು ತಗೋಬೇಕು, ನನ್ನ ಹತ್ರ ದುಡ್ಡಿಲ್ಲ, ಸ್ಯಾಲ್ರಿ ಅಮೌಂಟ್ ಸಾಕಾಗಲ್ಲ ಅಂತಂದಾಗ, ಡೆಬಿಟ್ ಕಾರ್ಡ್ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಮತ್ತೆ ಇದು ಒಂದೇ ತಿಂಗಳು ಇಷ್ಟೊಂದು ಬರ್ಡನ್ ಬಂದ್ರೆ ನಾನು ಪೇ ಮಾಡಕ್ ಆಗಲ್ಲ ಅಂದಾಗ ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡೋದು, ಆ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದು, EMI ಹಾಕೋದು. ಒಂದೇ ತಿಂಗಳು ಒಂದು 50,000 ರೂಪಾಯಿ ಪ್ರಾಡಕ್ಟ್ ನಾನೇನಾದ್ರು ತಗೊಂಡೆ ಅಂತಂದ್ರೆ 1 ತಿಂಗಳು 50,000 ಪೇ ಮಾಡಕ್ ನನಗೆ ತುಂಬಾ ಕಷ್ಟ ಆಗುತ್ತೆ. ಅವಾಗ ನಾನೇನ್ ಮಾಡ್ಬೋದು, ಸರಿ ತಿಂಗಳು 5,000 ಕಟ್ತೀನಿ,
ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತೀನಿ, 50,000 ರೂಪಾಯಿ ಒಂದು ಪ್ರಾಡಕ್ಟ್ ತಗೊಂತೀನಿ, 10 ತಿಂಗಳು EMI ಆಗಿ ಕನ್ವರ್ಟ್ ಮಾಡ್ತೀನಿ ಅಲಾಂಗ್ ವಿತ್ ಇಂಟ್ರೆಸ್ಟ್. ಸೊ ಪ್ರತಿ ತಿಂಗಳು 5,000 ಪ್ಲಸ್ ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ಕೊಂಡು ಹೋಗ್ತೀನಿ. ಈ ಅಡ್ವಾಂಟೇಜ್ ನನಗೆ ಡೆಬಿಟ್ ಕಾರ್ಡ್ ಅಲ್ಲಿ ಸಿಗೋದಿಲ್ಲ. ಫ್ಲೆಕ್ಸಿಬಲ್ ರಿವಾರ್ಡ್ ಸ್ಕೀಮ್, ನಾನು ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತೀನೋ ನನಗೆ ಅಷ್ಟು ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಡಿಫರ್ಸ್. ಈಗ ನಾನು ನೀವು ಇಬ್ರು ಒಂದೊಂದು ಕ್ರೆಡಿಟ್ ಕಾರ್ಡ್ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ನಾನು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀನಿ ಅಂದ್ರೆ ನನಗೆ ಜಾಸ್ತಿ ರಿವಾರ್ಡ್ ಸಿಗುತ್ತೆ. ಫಿಕ್ಸ್ಡ್ ಇಲ್ಲಪ್ಪ, ನಾವಿಬ್ರು ಕ್ರೆಡಿಟ್ ಕಾರ್ಡ್ ತಗೊಂಡಿದ್ವಿ, ನಮ್ಮಿಬ್ರು ಒಂದೇ ತರ ರಿವಾರ್ಡ್ಸ್ ಕೊಡ್ಬೇಕು ಅನ್ನೋಂಗಿಲ್ಲ. ನಾನು ಹೆಂಗ್ ಟ್ರಾನ್ಸಾಕ್ಷನ್ ಮಾಡ್ತೀನಿ, ನನ್ನ ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ನನಗೆ ರಿವಾರ್ಡ್ ಸಿಗುತ್ತೆ. ವರ್ಲ್ಡ್ ವೈಡ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಎಲ್ಲಿ ಬೇಕಾದ್ರೂ ಅವೈಲಬಲ್ ಇರುತ್ತೆ. ಯಾವ ಬ್ಯಾಂಕಿಂದನಾದ್ರೂ ತಗೋಬಹುದು, ಎಷ್ಟು ಬ್ಯಾಂಕಿಂದ ಬೇಕಾದ್ರೂ ತಗೋಬಹುದು. ಒಂದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಡೆಬಿಟ್ ಕಾರ್ಡ್ ಅಂದ್ರೆ ನಿಮ್ಗೆ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ ಇಂದ ಡೆಬಿಟ್ ಕಾರ್ಡ್ ಅನ್ನು ತಗೋಬೇಕು. ಮತ್ತೆ ಅಕೌಂಟ್ ಗಳಲ್ಲಿ ನೀವು ದುಡ್ಡು ಮೇಂಟೈನ್ ಮಾಡಿದ್ರೆ, ಅಕೌಂಟ್ ಓಪನ್ ಮಾಡಿ ಡೆಬಿಟ್ ಕಾರ್ಡ್ ತಗೊಳ್ಳೋದು ತುಂಬಾನೇ ಈಸಿ. 10 ಬ್ಯಾಂಕ್ ಅಲ್ಲಿ ಬೇಕಾದ್ರೆ ಅಕೌಂಟ್ ಓಪನ್ ಮಾಡಿ 10 ಬ್ಯಾಂಕ್ ಅಲ್ಲಿ ಡೆಬಿಟ್ ಕಾರ್ಡ್ ಅನ್ನ ತಗೊಬಹುದು. ಬಟ್ ಏನ್ ಯೂಸ್, ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿದ್ರೇನೆ ನಮ್ಗೆ ಆ ಡೆಬಿಟ್ ಕಾರ್ಡ್ ಯೂಸ್ ಆಗುತ್ತೆ. ಬಟ್ ಕ್ರೆಡಿಟ್ ಕಾರ್ಡ್ ಹಂಗಲ್ಲ. ನಾನು 10 ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೀನಿ ಅಂದ್ರೆ 10 ಬ್ಯಾಂಕ್ ಅವರು ನಮ್ಗೆ ಲಿಮಿಟ್ ಕೊಟ್ಟಿರ್ತಾರೆ. ನಾನು 10 ಬ್ಯಾಂಕಿನ ಕಾರ್ಡ್ ಅನ್ನು ಕೂಡ ನಾನು ಯೂಸ್ ಮಾಡ್ಕೊಬಹುದು. ಮತ್ತೆ ಕ್ರೆಡಿಟ್ ಹಿಸ್ಟ್ರಿ, ನಾನು ಕರೆಕ್ಟ್ ಆಗಿ ಪೇ ಮಾಡ್ತಿದ್ದೀನಿ ಅಂದ್ರೆ ನನಗೆ ಕ್ರೆಡಿಟ್ ಕಾರ್ಡ್ ಇಂದ ನನ್ನ ಸಿವಿಲ್ ಸ್ಕೋರ್ ರೈಸ್ ಆಗೋದಕ್ಕೆ ಅವಕಾಶ ಇದೆ. ಇನ್ ಕೇಸ್ ಮುಂಚೆ ಯಾವಾಗ್ಲಾದ್ರೂ ಏನಾದ್ರೂ ಒಂದು ಇನ್ಸಿಡೆನ್ಸ್ ಇಂದ ನನ್ನ ಸಿವಿಲ್ ಸ್ಕೋರ್ ರೈಸ್ ಆಗಿಲ್ಲ ಅನ್ಕೊಳ್ಳಿ, ಈಗ ನಾನು ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡು ಕರೆಕ್ಟ್ ಆಗಿ ಪೇಮೆಂಟ್ ಆನ್ ಡೇಟ್ ಮಾಡ್ಕೊಂತ ಹೋದ್ರೆ ನನ್ನ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಒಂದು ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಆಗುತ್ತೆ. ಇನ್ಶೂರೆನ್ಸ್, ಕೆಲವೊಂದ್ಸಲ ಏನಾಗುತ್ತೆ, ನಾವು ಲೋನ್ ತಗೊಂಡಾಗ ಕೆಲವೊಂದು ಚಾರ್ಜಸ್ ಅನ್ನ ಬ್ಯಾಂಕ್ ಡಿಡಕ್ಟ್ ಮಾಡ್ತಾರೆ. ಅದು ಪ್ರಾಸೆಸಿಂಗ್ ಚಾರ್ಜಸ್ ಆಗ್ಬಹುದು, ಮತ್ತೆ ಇನ್ಶೂರೆನ್ಸ್ ಅನ್ನ ಕಂಪಲ್ಸರಿ ಆಗಿ ಬ್ಯಾಂಕ್ ಡಿಡಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರೊಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಂತಾರೆ. ಫಾರ್ ಎಕ್ಸಾಂಪಲ್, ನಾನು ಲೋನ್ 5 ವರ್ಷಕ್ಕೆ ತಗೊಂಡೆ ಅನ್ಕೊಳ್ಳಿ, 5 ವರ್ಷಕ್ಕೆ ನನ್ನ ಹೆಸರಲ್ಲಿ ಬ್ಯಾಂಕ್ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೋತಾರೆ. ಅವ್ರೇನ್ ಅಮೌಂಟ್ ಅನ್ನ ಅವರು ಒಂದು ಪಾಕೆಟ್ ಇಂದ ಹಾಕೋದಿಲ್ಲ, ನನಗೆ ಸ್ಯಾಂಕ್ಷನ್ ಮಾಡಿರೋ ಲೋನ್ ಅಮೌಂಟ್ ಇಂದ ಆ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಲೆಸ್ ಮಾಡ್ಕೊಂತಾರೆ. ಆದ್ರೆ ಏನು ಒಂದು ಅಡ್ವಾಂಟೇಜ್ ಅಂದ್ರೆ, ಇನ್ ಕೇಸ್ 5 ವರ್ಷ ನಾನು ಲೋನ್ ತೀರ್ಸಕ್ಕೆ 5 ವರ್ಷ ಬೇಕು. ಈ 5 ವರ್ಷಕ್ಕೆ ಮುಂಚೆ ನನ್ಗೆ ಏನಾದ್ರೂ ತೊಂದರೆ ಆದ್ರೆ, ಏನಾದ್ರು ಡೆತ್ ಆದ್ರೆ, ಆಗ ಯಾರು ರೀಪೇ ಮಾಡ್ತಾರೆ? ಯಾರು ನನ್ನ ಲೋನಿನ ಬರ್ಡನ್ ಅನ್ನ ಯಾರು ತಗೊಂತಾರೆ? ಯಾರು ತಗೊಳ್ಳೋದಿಲ್ಲ. ನಾವು ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಅಂತ ಕೊಡ್ತೀವಿ, ಅದೇ ಲೋನ್ ತಗೊಳ್ಳುವಾಗ ಯಾರು ಕೂಡ ನಾಮಿನಿ ಅಥವಾ ಶ್ಯೂರಿಟಿ ಯಾರು ಇವಾಗ ಕೊಡೋದಿಲ್ಲ. ಸೊ ಅದಕ್ಕೆ ಬ್ಯಾಂಕ್ನವರು ಅವರ ಒಂದು ಸೇಫ್ಟಿಗೆ ಏನ್ ಮಾಡ್ತಾರೆ, ಲೋನ್ ತಗೊಂಡ್ಮೇಲೆ ಆ ಕಸ್ಟಮರ್ ಹೆಸರಿನಲ್ಲಿ ಇಮಿಡಿಯೇಟ್ ಆಗಿ ಇನ್ಶೂರೆನ್ಸ್ ಅನ್ನ ಮಾಡ್ತಾರೆ. ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಮುಂಚೆನೆ ಲೋನ್ ಅಮೌಂಟ್ ಇಂದಾನೆ ಇನ್ಶೂರೆನ್ಸ್ ಅನ್ನ ಪೇ ಮಾಡಿ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೋತಾರೆ. 5 ವರ್ಷಕ್ಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತಾರೆ. 5 ವರ್ಷಕ್ಕೆ ಮುಂಚೆ ಏನಾದ್ರೂ ನಂದು ಡೆತ್ ಆಯ್ತು ಅಂದ್ರೆ ಆ ಇನ್ಶೂರೆನ್ಸ್ ಕಂಪನಿಯವರು ಬ್ಯಾಂಕಿನ ಲೋನ್ ಅನ್ನ ಕ್ಲಿಯರ್ ಮಾಡ್ತಾರೆ. ಸೊ ಇನ್ಶೂರೆನ್ಸ್. ಹಾಗೆ ಕ್ರೆಡಿಟ್ ಕಾರ್ಡು ಕೂಡ, ಈವನ್ ನಿಮ್ಮ ಎಲ್ಲರಿಗೂ ಏನ್ ನಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ, ನಮ್ಮೆಲ್ಲರಿಗೂ ಕೂಡ ಇನ್ಶೂರೆನ್ಸ್ ಇದೆ ನಮ್ಮ ಬ್ಯಾಂಕ್ ಅಕೌಂಟ್ ಇಂದ. ಆನ್ಯುವಲ್ ಚಾರ್ಜಸ್ ನಲ್ಲಿ ಎಷ್ಟೋ ಒಂದು ಸಣ್ಣ ಅಮೌಂಟ್ ಅನ್ನ ಡಿಡಕ್ಟ್ ಮಾಡ್ಕೊಂತಾರೆ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮತ್ತೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು, ಮತ್ತೆ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿ ಒಂದಷ್ಟು ಅಮೌಂಟ್ ನಮ್ಮ ಹೆಸರಿನಲ್ಲಿ ಇರುತ್ತೆ ಇನ್ಶೂರೆನ್ಸ್ ಆಗಿ, ಟರ್ಮ್ ಇನ್ಶೂರೆನ್ಸ್ ಆಗಿ. ಪ್ರತಿ ವರ್ಷ ಅದನ್ನ ರಿನ್ಯೂವಲ್ ಮಾಡಿಸ್ತಾ ಹೋಗ್ಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ತಗೊಂಡಾಗ್ಲೂ ಅಷ್ಟೇನೆ, one kind of an insurance will be provided by the credit card companies. Independence. 9,000 ಅಕೌಂಟ್ ಅಲ್ಲಿ ಇದೆ, 20,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಯಾರನ್ನು ಕೇಳಬೇಕು ಇನ್ನು ಉಳಿದಿರೋ ಅಮೌಂಟ್? ಕ್ರೆಡಿಟ್ ಕಾರ್ಡ್ ಇದೆ, ಸ್ವೈಪ್ ಮಾಡ್ಕೊ, ಐ ಆಮ್ ಇಂಡಿಪೆಂಡೆಂಟ್. ಯಾರನ್ನೋ ಹೋಗಿ ಕೇಳಿ ಅವ್ರ ಹತ್ರ ಇಸ್ಕೊಂಡು ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಬೆನಿಫಿಟ್ಸ್ ಒಂದು ಕಾರ್ಡ್ ಇಂದ ಇನ್ನೊಂದು ಕಾರ್ಡ್ಗೆ ಡಿಫರ್ ಆಗ್ತಾ ಹೋಗುತ್ತೆ. ಎಷ್ಟೊಂದ್ ತರ ಕ್ರೆಡಿಟ್ ಕಾರ್ಡ್ಸ್ ಇದೆ, ಎಷ್ಟೊಂದು ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಒಂದೊಂದು ಬ್ಯಾಂಕ್ ಒಂದೊಂದ್ ತರ ಫೀಚರ್ಸ್ ಅನ್ನ ಕೊಡ್ತಾರೆ. ಸೊ ದ ಬೆನಿಫಿಟ್ಸ್ ಡಿಫರ್ ಫ್ರಮ್ ಕಾರ್ಡ್ ಟು ಕಾರ್ಡ್. ಡಿಸ್ಅಡ್ವಾಂಟೇಜಸ್ ಏನಪ್ಪ? ಡಿಸ್ಅಡ್ವಾಂಟೇಜಸ್ ಕ್ರೆಡಿಟ್ ಕಾರ್ಡ್, ನಮ್ಮ ಹತ್ರ ನಮಗೆ ಅವಶ್ಯಕತೆಗೂ ಮೀರಿ ಖರ್ಚು ಮಾಡ್ತೀವಿ, ನಮ್ಮ ಯೋಗ್ಯತೆಗೂ ಮೀರಿ ನಾವು ಖರ್ಚು ಮಾಡಿ ಸಾಲಗಾರರಾಗೋ ಸಾಧ್ಯತೆಗಳು ಜಾಸ್ತಿ. ಅದು ಡಿಸ್ಅಡ್ವಾಂಟೇಜ್. ನನ್ನ ಹತ್ರ 9,000 ಇದ್ರೆ, ಅಯ್ಯೋ 9,000 ರೂಪಾಯಿ ಇರೋದು, ಈ ತಿಂಗಳು ಖರ್ಚಿಗೆ ಬೇಕು, ಸರಿ ಒಂದ್ 2,000 ರೂಪಾಯಿ ಏನಾದ್ರು ತಗೊಂಡು ಇನ್ನೊಂದು 7,000 ರೂಪಾಯಿ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಂದ್ಬಿಡ್ತೀವಿ. ಇಲ್ಲ ಹೋಗ್ಲಿ, ಒಂದು 7,000 ಖರ್ಚು ಮಾಡಿ ಒಂದ್ 2,000 ಅನ್ನ ಉಳಿಲಪ್ಪ ಅಂತ ಅನ್ಕೋತೀವಿ. ಕ್ರೆಡಿಟ್ ಕಾರ್ಡ್ ಇದ್ರೆ 20,000 ಅಲ್ಲ 50,000 ಆಗ್ಲಿ ಬಿಡಿ, EMI ಹಾಕ್ಸ್ಕೊಳ್ಳೋಣ, ಏನ್ ಮಂತ್ಲಿ ಕಟ್ಟೋದ್ ತಾನೆ, ಮಾಡೋಣ ಬಿಡಿ ಅಂತ ಅನ್ಕೊಂಡು ನಾವು ಪ್ರೊಸೀಡ್ ಮಾಡ್ತೀವಿ. ಸೊ ನಮ್ಮ ಯೋಗ್ಯತೆಗೂ ಮೀರಿ ನಮ್ಮ ಖರ್ಚು ಜಾಸ್ತಿ ಆಗೋದು ಈ ಕ್ರೆಡಿಟ್ ಕಾರ್ಡ್ ಇಂದ.
ಕಳ್ತನ ಆದ್ರೆ ಕೆಲವೊಂದ್ಸಲ ಕ್ರೆಡಿಟ್ ಕಾರ್ಡ್ಗಳಿಗೆ ಪಿನ್ ಕೂಡ ಇರೋದಿಲ್ಲ ಅಥವಾ ಅದರಲ್ಲೇ ಮೆನ್ಷನ್ ಆಗ್ಬಿಟ್ಟಿರುತ್ತೆ. ಕಾರ್ಡ್ ಸ್ಟೋಲನ್ ಆದ್ರೆ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜು. ಮತ್ತೆ ಮಂತ್ಲಿ ಸ್ಪೆಂಡಿಂಗ್ ಲಿಮಿಟ್ ಇರುತ್ತೆ. ಅದೇ ಕ್ರೆಡಿಟ್ ಕಾರ್ಡ್ ಇದೆ ಅಂದ್ಬಿಟ್ಟು ನಾನು ಎಷ್ಟಾನ ಟ್ರಾನ್ಸಾಕ್ಷನ್ ಆಗಲ್ಲ. ಫಸ್ಟ್ ಒಂದಷ್ಟು ಲಿಮಿಟ್ ಕೊಟ್ಟಿರ್ತಾರೆ. ಆ ಲಿಮಿಟ್ ಮತ್ತೆ ನನಗೆ ಬರ್ಬೇಕು ಅಂದ್ರೆ ಈಗ ನಾನು ಹೇಳಿದೆ ನಂಗೆ ಒಂದು ಕಾರ್ಡ್ 50,000 ಲಿಮಿಟ್ ಅನ್ಕೊಳ್ಳಿ. 50,000 ಪ್ರತಿ ತಿಂಗಳು 50,000 ಇರಲ್ಲ. ಒಂದ್ ಸಲಕ್ಕೆ 50,000 ಕೊಟ್ಟಿರ್ತಾರೆ. 50,000 ನಾನು ಯೂಸ್ ಮಾಡ್ಕೊಬಹುದು. ಯೂಸ್ ಮಾಡ್ಕೊಂಡು ಮತ್ತೆ 50,000 ಪೇ ಮಾಡಿದ್ಮೇಲೆ ನನಗೆ ಸ್ಪೆಂಡಿಂಗ್ ಲಿಮಿಟ್ ಬರುತ್ತೆ. 50,000 ಕಾರ್ಡ್ ಕೊಟ್ಟವ್ರಪ್ಪ 50,000 ಸ್ವೈಪ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಫುಲ್ ಉಜ್ಬಿಟ್ಟು ಕಾರ್ಡ್ ಸ್ವೈಪ್ ಮಾಡ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಮೇಲೆ ಆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬ್ಯಾಲೆನ್ಸ್ ನಿಲ್ ಆಗುತ್ತೆ. ನನಗೆ ಮತ್ತೆ ಯಾವಾಗ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬ್ಯಾಲೆನ್ಸ್ ಬರುತ್ತೆ ಅಂದ್ರೆ ನಾನು ಯೂಸ್ ಮಾಡಿರೋ ಅಮೌಂಟ್ ಅನ್ನ ರೀಪೇ ಮಾಡಿದ್ಮೇಲೆ. ಈಗ 50,000 ನಾನು 10,000 ರೀಪೇ ಮಾಡಿದೆ ಅನ್ಕೊಳ್ಳಿ, ಆ 10,000 ನನ್ನ ಸ್ಪೆಂಡಿಂಗ್ ಲಿಮಿಟ್ ಬರುತ್ತೆ. ಪ್ರತಿ ತಿಂಗಳು 50,000 ಕೊಡಲ್ಲ ಅವರು, ಅಥವಾ ಪ್ರತಿ ಟ್ರಾನ್ಸಾಕ್ಷನ್ಗೂ 50,000 ಕೊಡಲ್ಲ. ಒಂದ್ಸಲ ಕೊಡ್ತಾರೆ, ಯೂಸ್ ಮಾಡ್ಕೊಳ್ಳಿ, ರೀಪೇ ಮಾಡಿ ಮತ್ತೆ ಬರುತ್ತೆ, ಮತ್ತೆ ಸ್ಪೆಂಡ್ ಮಾಡ್ಕೊಳ್ಳಿ. ನೀವು ಒಂದ್ಸಲ ಸ್ಪೆಂಡ್ ಮಾಡ್ಬಿಟ್ಟು ಮತ್ತೆ ರೀಪೇ ಮಾಡೋ ಗಂಟ ನಿಮ್ಮ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ನಿಲ್ಲಾಗೆ ಇರುತ್ತೆ. ನೀವು 10,000 ಪೇ ಮಾಡ್ತೀರಾ, ನಿಮ್ ಲಿಮಿಟ್ 10,000 ಇರುತ್ತೆ. 15,000 ಪೇ ಮಾಡಿದ್ರೆ 15,000 ಇರುತ್ತೆ. ನಾನು ₹1 ಪೇ ಮಾಡಕ್ಕಾಗಿಲ್ಲ ಅಂದ್ರೆ ನನ್ನ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ನಿಲ್ಲಾಗಿ ಇರುತ್ತೆ. ಆಗ ನನ್ ಕ್ರೆಡಿಟ್ ಕಾರ್ಡ್ ಇದ್ರು ನನ್ಗೇನು ಯೂಸ್ ಇಲ್ಲ. ಕ್ರೆಡಿಟ್ ಕಾರ್ಡ್ ಇದ್ರೂ ನನಗೆ ಕೊಟ್ಟಿರೋ ಲಿಮಿಟ್ ಇದ್ರೇನೆ ನಾನು ಕ್ಯಾಶ್ ಅನ್ನ ಯೂಸ್ ಮಾಡಕ್ಕೆ ಆಗೋದು, ಇಲ್ಲ ಅಂದ್ರೆ ಆಗಲ್ಲ. ಚಾರ್ಜಸ್ ಜಾಸ್ತಿ ಇರುತ್ತೆ. ಒಂದು ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ, ಇನ್ನೊಂದು ಇಂಟ್ರೆಸ್ಟ್, ಏನಾದ್ರು ಇಂಟ್ರೆಸ್ಟ್ ಲೇಟ್ ಆಯ್ತು ಅಂದ್ರೆ ಪೆನಾಲ್ಟಿ, ಇದೆಲ್ಲ ಕೂಡ ಕ್ರೆಡಿಟ್ ಕಾರ್ಡ್ಸ್ ಇಂದ ಇರುತ್ತೆ. ನೆಕ್ಸ್ಟ್ ಡೆಟ್, ಸಾಲ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು? ಸಾಲ. ನನ್ನ ಕ್ರೆಡಿಟ್ ಕಾರ್ಡ್ ನಂಬರ್ಸ್ ಜಾಸ್ತಿ ಆದಷ್ಟು, ಅಮೌಂಟ್ ಜಾಸ್ತಿ ಆದಷ್ಟು ನನ್ನ ಸಾಲದ ಹೊರೆ ಜಾಸ್ತಿ ಆಗ್ತಾ ಇರುತ್ತೆ. ಇದು ಡಿಸ್ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್ ಅಂಡ್ ದ ಕ್ರೆಡಿಟ್ ಕಾರ್ಡ್ಸ್. ಸೊ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನಪ್ಪಾ? ದಿಸ್ ಇಸ್ ಅ ಲೋನ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಪೇ ಬ್ಯಾಕ್ ಇನ್ ಫುಲ್, usually within 30 days unless you want to be charged interest. ಸೊ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು? ಅದೊಂದು ಸಾಲ. ಎಷ್ಟು ದಿನದಲ್ಲಿ ವಾಪಸ್ ಕೊಡ್ಬೇಕಪ್ಪ? 30 ದಿನದ ಒಳಗಾಗಿ ಪೇ ಮಾಡಬೇಕು. ಇಲ್ಲ ನಾನು ಪೇ ಮಾಡಲ್ಲ, ಸರಿ ಇಂಟ್ರೆಸ್ಟ್ ಕಟ್ಟಕ್ಕೆ ರೆಡಿ ಆಗಿ. 30 ದಿನದ ಒಳಗಾಗಿ ಪೇ ಮಾಡಿದ್ರೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇರಲ್ಲ. 30 ದಿನ ಆದ್ಮೇಲೂ ನಾನು ಪೇ ಮಾಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಡೆಬಿಟ್ ಕಾರ್ಡ್, ಯು ಕ್ಯಾನ್ ರಿಯಲಿ ಸ್ಪೆಂಡ್ ದ ಮನಿ ಯು ಹ್ಯಾವ್ ಅವೈಲಬಲ್. ನಿಮ್ಮ ಹತ್ರ ನಿಮ್ಮ ದುಡ್ಡು ಎಷ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೋ ಅಷ್ಟನ್ನ ಮಾತ್ರ ಯೂಸ್ ಮಾಡೋದಿಕ್ಕೆ ನಿಮಗೆ ಕೊಡೋ ಒಂದು ಫೆಸಿಲಿಟಿಯನ್ನ ನಾವು ಡೆಬಿಟ್ ಕಾರ್ಡ್ ಅಂತ ಕರಿತೀವಿ. ಡೆಬಿಟ್ ಕಾರ್ಡ್ ಅಂದ್ರೆ ನಿಮ್ಮ ಅಕೌಂಟ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ನೀವು ಮೇಂಟೈನ್ ಮಾಡಿರೋ ಬ್ಯಾಲೆನ್ಸ್ ಅಷ್ಟು ಅಮೌಂಟ್ ಅನ್ನ ನೀವು ಯೂಸ್ ಮಾಡೋದಿಕ್ಕೆ ಬಳಸುವಂತಹ ಒಂದು ಪ್ಲಾಸ್ಟಿಕ್ ಕಾರ್ಡ್ ಅನ್ನ ನಾವು ಡೆಬಿಟ್ ಕಾರ್ಡ್ ಅಂತ ಕರಿತೀವಿ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಅದು ಒಂದು ಪ್ಲಾಸ್ಟಿಕ್ ಕಾರ್ಡ್, ಬಟ್ ಅದು ಸಾಲ ನಮ್ಗೆ. ಇಟ್ ಈಸ್ ಅ ಡೆಟ್, ಇಟ್ ವಿಲ್ ಗಿವ್ ಯು ಅ ಲೋನ್. ಎಷ್ಟು ದಿನದೊಳಗ ಕಟ್ಬೇಕು? 30 ದಿನದೊಳಗ ಕಟ್ಬೇಕು. ಅಷ್ಟ್ರಲ್ಲಿ ಕಟ್ಟಕ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ? ಇಂಟ್ರೆಸ್ಟ್ ಹಾಕ್ತಾರೆ. ಮತ್ತೆ ಕ್ರೆಡಿಟ್ ಕಾರ್ಡ್ಗೆ ನೀವು ಅಕೌಂಟ್ ಓಪನ್ ಮಾಡಿ, ಪ್ರೊಸೀಜರ್ಗಳನ್ನ ಎಲ್ಲ ಫಾರ್ಮ್ ಫಿಲ್ ಅಪ್ ಮಾಡಿ, ಅಪ್ಲಿಕೇಶನ್ ಅನ್ನ ಕೊಟ್ಟು ಒಂದು ಅಕೌಂಟ್ ಓಪನ್ ಮಾಡಿ ಆಮೇಲೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಕೌಂಟ್ ಇಲ್ಲ ಅಂದ್ರೂ ಕೂಡ ಜಸ್ಟ್ ಒಂದು ಕ್ರೆಡಿಟ್ ಕಾರ್ಡ್ ರಿಕ್ವಿಸಿಷನ್ ಅನ್ನ ನೀವು ಕೊಟ್ರೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಡೋರ್ ಸ್ಟೆಪ್ಗೆ ಬರುತ್ತೆ. ಈಗ ಒಂದು ಡೆಬಿಟ್ ಕಾರ್ಡ್ ಬೇಕಂದ್ರೆ ನೀವು ಬ್ಯಾಂಕ್ ಹೋಗ್ಬೇಕು, ಅಪ್ಲಿಕೇಶನ್ ಅನ್ನ ತಗೋಬೇಕು, ನಿಮ್ಮ ಫೋಟೋ ಕೊಡ್ಬೇಕು, ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟು ಅಕೌಂಟ್ ಪ್ರಾಸೆಸ್ ಮಾಡಿಸಿ ಎಲ್ಲ ಮಾಡ್ಬೇಕು. ಕ್ರೆಡಿಟ್ ಕಾರ್ಡ್ ಏನಿಲ್ಲ, ಆನ್ಲೈನ್ ಅಲ್ಲೇ ನೀವು ಒಂದು ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ನಿಮ್ಗೆ ಪೋಸ್ಟರ್ ಅಲ್ಲಿ ಕಾರ್ಡ್ ಪಿನ್ ಎಲ್ಲ ಬಂದ್ಬಿಡುತ್ತೆ. ನೀವು ಆಕ್ಟಿವೇಟ್ ಆಗೋಗುತ್ತೆ ನಿಮ್ ಕಾರ್ಡ್. ನೀವು ಯಾವಾಗ ಬೇಕಾದ್ರೂ ನೀವು ಕಾರ್ಡ್ ಅನ್ನ ಯೂಸ್ ಮಾಡ್ಕೋಬಹುದು. ನೀವು ನೀಡ್ ನಾಟ್ ಬಿ ಅನ್ ಅಕೌಂಟ್ ಹೋಲ್ಡರ್. ನೀವು ಅಕೌಂಟ್ ಹೋಲ್ಡರ್ ಆಗೋ ಅವಶ್ಯಕತೆನೇ ಇಲ್ಲ ಕ್ರೆಡಿಟ್ ಕಾರ್ಡ್ಗೆ. ಅದೇ ಡೆಬಿಟ್ ಕಾರ್ಡ್ಗಾದ್ರೆ ನೀವು ಸೇವಿಂಗ್ಸ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಮಾತ್ರ ನಿಮ್ಗೆ ಡೆಬಿಟ್ ಕಾರ್ಡ್ ಸಿಗುತ್ತೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಿಮ್ಗೆ ಮಂತ್ಲಿ ಬಿಲ್ಸ್ ಅಂತ ಬರುತ್ತೆ. ನೀವು ಟ್ರಾನ್ಸಾಕ್ಷನ್ ಮಾಡ್ತೀಯೋ ಬಿಡ್ತೀಯೋ, ಅಟ್ಲೀಸ್ಟ್ ಆನ್ಯುವಲ್ ಮೇಂಟೆನೆನ್ಸ್ ಏನಾದ್ರೂ ಒಂದು ಟ್ರಾನ್ಸಾಕ್ಷನ್ ಅಂತ ಕಳಿಸ್ತಾ ಇರ್ತಾರೆ. ಸೊ ಇಷ್ಟು ಸ್ಪೆಂಡ್ ಮಾಡಿದೀರಾ, ಇಷ್ಟು ಪೇ ಮಾಡ್ಬೇಕು, ಇಷ್ಟು ಇಂಟ್ರೆಸ್ಟ್, ಇಷ್ಟದು, ಇಷ್ಟು ಆನ್ಲೈನ್ ಚಾರ್ಜಸ್ ಅಂತ. ಸೊ ಎವ್ರಿ ಮಂತ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನಾಗುತ್ತೆ? ಮಂತ್ಲಿ ಬಿಲ್ ಸ್ಟೇಟ್ಮೆಂಟ್ ಬರುತ್ತೆ. ಅದೇ ಡೆಬಿಟ್ ಕಾರ್ಡ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಮಂತ್ಲಿ ಬಿಲ್ಸ್ ಬರೋದಿಲ್ಲ, ಮಂತ್ಲಿ ಸ್ಟೇಟ್ಮೆಂಟ್ ಇರೋದಿಲ್ಲ. ಮತ್ತೆ ಅಪ್ಲಿಕೇಶನ್ ಪ್ರಾಸೆಸ್ ಕ್ರೆಡಿಟ್ ಕಾರ್ಡ್ ಅಲ್ಲಿ somewhat difficult ಡಿಪೆಂಡಿಂಗ್ ಆನ್ ಒನ್ಸ್ ಕ್ರೆಡಿಟ್ ಸ್ಕೋರ್ ಅಂಡ್ ಅದರ್ ಡೀಟೇಲ್ಸ್. ಸೊ ಇಲ್ಲಿ ಏನು ಅಂದ್ರೆ ಡಿಫಿಕಲ್ಟಿ ಅಂದ್ರೆ
ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು, ನಿಮ್ಮ ರೇಟಿಂಗ್ ಕ್ರೆಡಿಟ್ ರೇಟಿಂಗ್ ಗುಡ್ ಅಂತಂದ್ರೆ ಇದು ತುಂಬಾ ಈಸಿ. ಎಲ್ಲಾ ಬ್ಯಾಂಕ್ ಅವರು ಬಂದ್ಬಿಟ್ಟು ಬೇಕಾದ್ರೆ ತಗೊಳ್ಳಿ ಅಂತ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಯಾವಾಗ ಕಷ್ಟ ಆಗುತ್ತೆ ಅಂದ್ರೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಅಥವಾ ಸಿಬಿಲ್ ಸ್ಕೋರಿಂಗ್ ಚೆನ್ನಾಗಿಲ್ಲ ಅಂದ್ರೆ ಆವಾಗ ನಿಮ್ಗೆ ಕ್ರೆಡಿಟ್ ಕಾರ್ಡ್ ತಗೊಳಕ್ ಕಷ್ಟ ಆಗುತ್ತೆ. ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಯು ನೀಡ್ ನಾಟ್ ವರಿ. ಅವರೇ ಮನೆಗೆ ಬರ್ತಾರೆ, ನಿಮ್ಗೆ ಎಲ್ಲಿದ್ದೀರೋ ಅಲ್ಲಿಗೆ ಬರ್ತಾರೆ. ಆಫೀಸ್ಗೆ ಬೇಕಾದ್ರೆ ಆಫೀಸ್ಗೆ ಬರ್ತಾರೆ, ಮನೆಗೆ ಬೇಕಾದ್ರೆ ಮನೆಗೆ ಬರ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವರೇ, ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಅವರೇ ನಿಮ್ಮ ಆಧಾರ್ ನಂಬರ್ ಕೊಡಿ, ನಾವೇ ಕಾರ್ಡ್ ಅನ್ನ ತಗೊಂತೀವಿ, ಡೌನ್ಲೋಡ್ ಮಾಡ್ಕೊಂತೀವಿ ಅಂತ ಹೇಳಿ ಎಲ್ಲ ಅವರೇ ಮಾಡ್ಕೊಂಡು ಬರೀ ನೀವು ಒಂದು ಸೈನ್ ಹಾಕಿ ಕೊಡ್ಬೇಕಷ್ಟೇ. ಸೊ ಸಿಬಿಲ್ ಸ್ಕೋರಿಂಗು ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿತ್ತು ಅಂದ್ರೆ ಕ್ರೆಡಿಟ್ ಕಾರ್ಡ್ ತಗೊಳ್ಳೋದೇನು ಕಷ್ಟ ಇಲ್ಲ. ಬಟ್ ಆದ್ರೆ ಇದೇನಾದ್ರು ಸ್ವಲ್ಪ ಏರುಪೇರ್ ಆಗಿತ್ತು ಅಂದ್ರೆ ಲಿಟಲ್ ಬಿಟ್ ಡಿಫಿಕಲ್ಟ್. ಬಟ್ ಡೆಬಿಟ್ ಕಾರ್ಡು ವಿತೌಟ್ ಬೇಸಿಕಲಿ ನೋ ಬ್ಯಾರಿಯರ್. ಏನಾನ ಆಗಿರ್ಲಿ, ನಿಮ್ಗೆ ಎಷ್ಟನ ದುಡ್ಡು ಇರ್ಲಿ ಇಲ್ದಿರ ಹೋಗಿರ್ಲಿ, ಏನಿದ್ರು ಡೆಬಿಟ್ ಕಾರ್ಡ್ ಎಲ್ರಿಗೂ ಒಂದೇ ತರ ಕೊಡ್ತಾರೆ. ಅಕೌಂಟ್ ಓಪನ್ ಮಾಡ್ತಾರೆ, ಡೆಬಿಟ್ ಕಾರ್ಡ್ ಕೊಡ್ತಾರೆ. ಆದ್ರೆ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರೋದ್ರೆ ತುಂಬಾ ಈಸಿ. ಕ್ರೆಡಿಟ್ ಹಿಸ್ಟ್ರಿ ಸ್ವಲ್ಪ ಏರುಪೇರ್ ಆಗಿದ್ದು, ಯಾವ್ದೋ ಬ್ಯಾಕ್ಲಾಗ್ ಇರುತ್ತೆ ಅಂದ್ರೆ ಯಾವ್ದೋ ಒಂದು ಬ್ಯಾಡ್ ಡೇಟ್ ಇರುತ್ತೆ, ಲೋನ್ ಸರಿಯಾಗಿ ರೀಪೇ ಮಾಡಿರಲ್ಲ, ಅಂತ ಟೈಮಲ್ಲಿ ಡಿಫಿಕಲ್ಟ್ ಆಗುತ್ತೆ. ಸ್ಪೆಂಡಿಂಗ್ ಲಿಮಿಟ್. The credit limit set by the credit issuer, limit increase or stay the same over time as the borrower's credit worthiness changes. So, ಇಲ್ಲಿ ಆ ಕ್ರೆಡಿಟ್ ಇಶ್ಯೂವರ್ ಅಂದ್ರೆ ಕ್ರೆಡಿಟ್ ಇಶ್ಯೂವರ್ ಬಂದು ಬ್ಯಾಂಕು ಅವರು ಒಂದು ಏನ್ ಲಿಮಿಟ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ. ಇಟ್ ವಿಲ್ ಡಿಪೆಂಡ್ ಅಪಾನ್, ಚೇಂಜ್ ಆಗ್ತಾ ಇರುತ್ತೆ, ಅಷ್ಟೇ ಇರ್ಬೇಕು ಅಂತ ಏನಿಲ್ಲ. ಫಸ್ಟ್ ಕಡಿಮೆ ಲಿಮಿಟ್ ಕೊಟ್ಟಿರ್ತಾರೆ, ಆಮೇಲೆ ಇಲ್ಲ ಈಗ ಅಟ್ಲೀಸ್ಟ್ ಒಳ್ಳೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ರೀಪೇ ಮಾಡ್ತಿದ್ದಾನೆ ಆನ್ ಡೇಟ್ ಅಂದಾಗ ಅವ್ರು ಮತ್ತೆ ರಿವೈಸ್ಡ್ ಕಾರ್ಡು ಕೊಡ್ತಾರೆ ಅಥವಾ ಎನ್ಹಾನ್ಸ್ಮೆಂಟ್ ಅಂತ ಕೊಡ್ತಾರೆ. ಮೊದ್ಲು 50,000 ಕೊಟ್ಟಿದ್ವಿ, ಇವಾಗ ಇನ್ನೂ ಒಂದು 50,000 ತಗೊಳ್ಳಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು 1,00,000 ಕಾರ್ಡ್ ಲಿಮಿಟ್ ಅನ್ನ ಕೊಡ್ತಾರೆ. ಮತ್ತೆ ಈ ಡೆಬಿಟ್ ಕಾರ್ಡ್ ನಲ್ಲಿ ಅಕೌಂಟ್ ಕನೆಕ್ಟೆಡ್ ಟು ದ ಕಾರ್ಡ್, ಎಷ್ಟು ಅಕೌಂಟ್ ಎಷ್ಟನ ಇಲ್ಲಿ ನಿಮ್ದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆಯೋ ನಿಮ್ ಕಾರ್ಡ್ ಅಲ್ಲಿ ಅಷ್ಟು ದುಡ್ಡು ಇದ್ದಂಗೆ. ಸೊ ಇದು ಡಿಫರ್ಸ್ ಫ್ರಮ್ ಯೋರ್ ಅಕೌಂಟ್ ಬ್ಯಾಲೆನ್ಸ್ ಮೇಂಟೈನ್ಡ್ ಇನ್ ಯೋರ್ ಡೆಬಿಟ್ ಕಾರ್ಡ್. Next is security. Interest charged. Credit card nalli not paid in full, interest is charged on the outstanding balance. The interest rate is usually very high. So credit card ಗೆ ಏನಾಗುತ್ತೆ, ನಾನು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತೀನಿ ಅಷ್ಟು ಅಮೌಂಟ್ ಅನ್ನ ಪೇ ಮಾಡಿರ್ಬೇಕು. ಏನಾದರೂ ಡಿಫರೆನ್ಸ್ ಅಮೌಂಟ್ ಆಯ್ತು ಅಂತಂದ್ರೆ, ಅಂದ್ರೆ ನಾನು ಒಂದು 50,000 ಸ್ವೈಪ್ ಮಾಡಿದ್ದೀನಿ, ಬರೀ 30,000 ಅನ್ನ ಯೂಸ್ ಮಾಡಿದ್ದೀನಿ, ಇನ್ 30,000 ಅಷ್ಟೇ ಪೇ ಮಾಡಿದ್ದೀನಿ, ಇನ್ನು 20,000 ಪೇ ಮಾಡಿಲ್ಲ ಅಂತಂದ್ರೆ ಅದು ಬ್ಯಾಲೆನ್ಸ್ ಆಫ್ 20,000 ರುಪೀಸ್ಗೆ ನಾನು ಏನ್ ಮಾಡ್ಬೇಕಾಗುತ್ತೆ, ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗುತ್ತೆ. ಅಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಹೈ. ಡೆಬಿಟ್ ಕಾರ್ಡ್ಗೆ ಇಟ್ ಈಸ್ ಅವರ್ ಓನ್ ಮನಿ ವಿ ಆರ್ ಯೂಸಿಂಗ್, ಸೊ ನೋ ಇಂಟ್ರೆಸ್ಟ್ ಇಸ್ ಚಾರ್ಜ್ಡ್. And security, they may be physically stolen or someone may steal your credit card number from a website or over the phone, etc. ಇದು ಹ್ಯಾಕ್ ಆಗ್ಬೋದು ನಿಮ್ಮ ಫೋನ್ ಅಥವಾ ಸಿಸ್ಟಮ್. ಇನ್ ದಟ್ ಕೇಸ್ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್ ಲೀಕ್ ಆಗ್ಬೋದು. ಮತ್ತೆ ಡೆಬಿಟ್ ಕಾರ್ಡ್ಗೆ ಪಿನ್ ಮೇಕ್ಸ್ ದಮ್ ಸೆಕ್ಯೂರ್ so long as no one steals the card number and pin, and as long as you don't lose the card. If the card information is stolen, debit card are very insecure. ಏನಂದ್ರೆ ಡೆಬಿಟ್ ಕಾರ್ಡ್ ಅಲ್ಲಿ ಕಾರ್ಡ್ ಹೋದ್ರೂ ಪರವಾಗಿಲ್ಲ, ಪಿನ್ನು ಸೆಪರೇಟ್ ಆಗಿ ಕಳೆದೋದ್ರೆ ಏನು ಆಗಲ್ಲ, ಎರಡು ಒಟ್ಟಿಗೆ ಕಳೆದೋದ್ರೆ ಪ್ರಾಬ್ಲಮ್ ಆಗುತ್ತೆ. ಕ್ರೆಡಿಟ್ ಹಿಸ್ಟ್ರಿ. ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನ ಇಂಪ್ರೂವ್ ಮಾಡ್ಬೋದು ಅಥವಾ ಡಿಕ್ಲೈನ್ ಮಾಡ್ಬೋದು. ಇಟ್ ಮೇ ಎಫೆಕ್ಟ್ ಯುವರ್ ಕ್ರೆಡಿಟ್ ಸ್ಕೋರಿಂಗ್. ಡೆಬಿಟ್ ಕಾರ್ಡ್ ಅಲ್ಲಿ ಏನು ಚೇಂಜ್ ಆಗಲ್ಲ, ಯಾಕಂದ್ರೆ ಡೆಬಿಟ್ ಕಾರ್ಡ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ನೀವು ಬಳಸ್ತೀರಾ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ನೀವು ಬಳಸಕ್ಕಾಗಲ್ಲ. ಆದ್ರೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನ, ಕ್ರೆಡಿಟ್ ರೇಟಿಂಗ್ ಅನ್ನ it will affect your credit rating. The last difference is overdraft fees. Some credit card companies allow overdrawing amount over the maximum credit line with the fees. ಇಲ್ಲಿ ಕ್ರೆಡಿಟ್ ಕಾರ್ಡ್ ಏನಾಗುತ್ತೆ, ಇವಾಗ ನಂದು 50,000 ರೂಪಾಯಿ ಕ್ರೆಡಿಟ್ ಲಿಮಿಟ್ ಇತ್ತು ಅನ್ಕೊಳ್ಳಿ ಕಾರ್ಡ್, ನಾನು ಆಲ್ರೆಡಿ ಒಂದು 30,000 ರೂಪಾಯಿ ಉಜ್ಬಿಟ್ಟಿದ್ದೆ, 20,000 ರೂಪಾಯಿ ಬ್ಯಾಲೆನ್ಸ್ ಇದೆ. ಇವಾಗ ಎಲ್ಲೋ ಒಂದ್ ಕಡೆ ಹೋಗ್ತೀನಿ, ಒಂದು 25,000 ರೂಪಾಯಿ ಪ್ರಾಡಕ್ಟ್ ಇರುತ್ತೆ, 20,000 ರೂಪಾಯಿ ಅಷ್ಟೇ ಒಂದು ಲಿಮಿಟ್ ಇರೋದು, 25,000 ರೂಪಾಯಿಗೆ ಸ್ವೈಪ್ ಮಾಡ್ತೀನಿ, ಕೊಟ್ಬಿಡ್ತಾರೆ, 25,000 ರೂಪಾಯಿ ಆಗ್ಬಿಡುತ್ತೆ. ಆಗೇನಾಗುತ್ತೆ ಗೊತ್ತಾ, ಬ್ಯಾಲೆನ್ಸ್ ನಲ್ಲಿ ಓವರ್ ಡ್ರಾ 5,000 ಅಂತ ಬರುತ್ತೆ. ಆ 5,000ಗೆ ಡಬಲ್ ಇಂಟ್ರೆಸ್ಟ್ ಇರುತ್ತೆ ಅಥವಾ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಕಾರ್ಡ್ ಈಸ್ ಯೂಸ್ಡ್ ಅಬೋವ್ ದ ಲಿಮಿಟ್, ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಹಾಕ್ತಾರೆ. ಫೆಸಿಲಿಟಿ ಕೊಡ್ತಾರೆ, ಬಟ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಪಾಸಿಬಲ್ ಟು ಓವರ್ಡ್ರಾ ಅಮೌಂಟ್ ಓವರ್ ದ ಅಕೌಂಟ್ ಲಿಮಿಟ್. ಇಲ್ಲಿ ಡೆಬಿಟ್ ಕಾರ್ಡ್ ಅಲ್ಲಿ ಸಾಮಾನ್ಯ ಇರೋದಿಲ್ಲ, ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಅಷ್ಟೇನೆ ಓವರ್ಡ್ರಾ ಫೆಸಿಲಿಟಿ ಕೊಡೋದು, ಅವರಿಗೆ ಅಷ್ಟೇನೆ ಎಕ್ಸ್ಟ್ರಾ ಅಮೌಂಟ್ಗೆ ಚಾರ್ಜಸ್ ಅನ್ನ ಇಂಪೋಸ್ ಮಾಡ್ತಾರೆ.